ಸಾಧಕರು ಯಾಕೆ ಆಗ್ತಾರೆ ಅಂದ್ರೆ ನೀವು ಎದೆಗುಂದದೆ ರಿಸ್ಕ್ ತೆಕ್ಕೊಳಕ್ ಯಾವಾಗ್ಲೂ ರೆಡಿ ಇರ್ತೀರಾ. ಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆ ಬಹಳ ಪವರ್ಫುಲ್ ಇರುವಂಥದ್ದು ಸಾಧನೆಗೆ ಸಿದ್ಧಿ ಮಾಡೋರಿಗೆ. ಏನೇ ನಾನು ಒಳ್ಳೆ ಕೆಲಸಗಳು ಏನೇ ಮಾಡಿದ್ರು ಅದರಿಂದ ನಂಗೆ ಚಿಕ್ಕಪ್ಪ ಇದ್ದಾರೆ. ಅದೇ ಬೆಲ್ವಾಡಿಲೇ ಯಾಕೆ ಮಾಡಬೇಕು ಅಂತ ನಿಮ್ಮ ಒಂದೆರಡು. ನಮಗೆ ಆಶ್ಚರ್ಯ ಆಯ್ತಾರೆ, ನಾವು ಯೋಚನೆ ಮಾಡ್ಕೊಂಡು ಬಂದ್ವಿ ಇಡ್ಲಿ ವಡೆ ಸಿಕ್ಬಿಡ್ತಲ್ಲ ಅಂತೇಳಿ. ಕುಂಭಮೇಳ ಮೊನ್ನೆ ಈಗೇನು ಪ್ರಯಾಗ್ರಾಜಲ್ಲಿ ನಡೀತು ಮಹಾಕುಂಭ. ಆ ಕುಂಭಮೇಳಕ್ಕೆ ಕಾಲಿಡೋದಕ್ಕೆ ಕಷ್ಟ ಅಂಥದ್ರಲ್ಲಿ 2 ಸಲ ಮೌನಿ ಅಮಾವಾಸ್ಯೆಗೆ 200 ಜನ, ಹುಣ್ಣಿಮೆಗೆ 200 ಜನ. ನಾವು ಮಾಡೋದೊಂದು ಹೇಳೋದೊಂದು ಆದರೆ ಮಕ್ಕಳುಗಳ ಮೇಲೆ ಅದು ಕೆಟ್ಟ ಪರಿಣಾಮ ಆಗುತ್ತೆ. ಅವರೇ ಏನೋ ಒಂದು ಮಾಡ್ತಾರೆ, ನಮಗೇನೋ ಒಂದು ಹೇಳ್ತಾರೆ. ಆಮೇಲೆ ಕಿವಿಯಲ್ಲಿ ನನಗೊಂದು ಮಂತ್ರ ದೀಕ್ಷೆ ಕೊಟ್ಟರು, ಇದನ್ನು ಡೈಲಿ ನೀನು ಹೇಳಬೇಕು. ನಾನು ಅಪ್ಪನ ಹತ್ರ ಅಷ್ಟು ಮಾತಾಡ್ತಿದ್ರು, ಚಿಕ್ಕಪ್ಪನ ಹತ್ರ ನಾನು ಎಲ್ಲ ಶೇರ್ ಮಾಡ್ಕೊತೀನಿ, ಮಾತಾಡ್ಕೊತೀನಿ. ನಾನು ಯಾವ ಸಂತರ ಜೊತೆ ಈ ಥರ ಒಡನಾಟ ಇಟ್ಕೊಂಡು ಮಾತಾಡಿದ್ರು ಅವರೆಲ್ಲರೂ ಇಲ್ಲಿಗೆ ಬರ್ತಾರೆ. ಮತ್ತು ಧಾರ್ಮಿಕ ಯಾತ್ರೆಗಳನ್ನ ವರ್ಷದಲ್ಲಿ ಒಂದು 2-3 ನಾವು ಮಾಡ್ತೀವಿ. ಒಬ್ಬರೇ ನಾನು ಹೋಗೋದೇ ಇಲ್ಲ, ಮಿನಿಮಮ್ 50 ಜನ ಇರ್ತಾರೆ. ಎಕ್ಸ್ಪ್ಲೇನ್ ಮಾಡ್ತೀನಿ, ನನ್ನ ಗುರುಗಳು ಇಲ್ಲೇ ನನಗೆ ಇದನ್ನು ಕೊಟ್ಟಿದ್ದು ಅಂತ ಹೇಳುವಾಗ ಒಂದು ಫೋನ್ ಬರುತ್ತೆ. ಅದು ಯಾರು ಅಂದರೆ, ಸರ್ ಇಷ್ಟೊತ್ತು ನೀವು ನಿಮ್ಮ ಹೇಗೆ ಸ್ಟ್ರಗಲ್ಸ್ ಬೆಲ್ವಾಡಿ ಟು ಬೆಂಗಳೂರು ಟು ಬ್ಯಾಕ್ ಟು ರೂಟ್ಸ್ ಬೆಲ್ವಾಡಿಗೆ ಬಂದು ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ, ಬಹುಶಃ ಸಾಧಕರು ಯಾಕೆ ಆಗ್ತಾರೆ ಅಂದರೆ ನೀವು ಎದೆಗುಂದದೆ ರಿಸ್ಕ್ ತೆಕ್ಕೊಳಕ್ಕೆ ಯಾವಾಗಲೂ ರೆಡಿ ಇರ್ತೀರಾ. ಆಮೇಲೆ ರಾಜಕಾರಣದ್ದು ಒಂದಿಷ್ಟು ಲಿಂಕ್ ಹೇಳಿದ್ರಿ. ಆದರೆ ಅದಾದಮೇಲೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬರೋದಂದರೆ ನೀವು ನಿರ್ಧಾರ ಮಾಡ್ತೀರಾ, ನೀವು ಸ್ಪಿರಿಚುವಲ್ ಜರ್ನಿ ಇರಬೇಕು, ಮತ್ತು ದೀಕ್ಷೆ ತೆಕ್ಕೊಂಡಿದ್ದೀರಾ. ಸೊ ಈ ಒಂದು ಸ್ಪಿರಿಚುವಲ್ ಜರ್ನಿ ಹೇಗೆ ನಿಮಗೆ ಒಂದು ಡಿಸಿಷನ್ ಮೇಕಿಂಗಲ್ಲಿ ಈಗ ದೀಕ್ಷೆ ತೆಕ್ಕೊಳೋದ್ರಿಂದ ಹಿಡಿದು ಸಂಪೂರ್ಣ ಜೀವನವನ್ನು ಸಮಾಜ ಮತ್ತು ನಾನು ಇಷ್ಟು ವರ್ಷ ಇನ್ವೆಸ್ಟ್ ಮಾಡಿರೋದಕ್ಕೆ ಮುಂದುವರಿಸಬೇಕು ಲೋಕ ಕಲ್ಯಾಣ ಕೆಲಸಕ್ಕೆ ಅಂತ, ಆ ಜರ್ನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದರೆ ಹೇಗಿತ್ತು? ಅದು 2016 ನಾನೊಂದು ಸಲ ಪೂನಾಕ್ಕೆ ಹೋಗಿದ್ದೆ. ಗುರೂಜಿಯವರದು BKS ಅಯ್ಯಂಗಾರ್ ಅವರದು ಯೋಗ ಕೇಂದ್ರ, ನಾನು ಅಲ್ಲೇ ಪ್ರಾಕ್ಟೀಸ್ ಮಾಡಿದ್ದಿದ್ದು ಸ್ವಲ್ಪ ದಿವಸ. ಗುರೂಜಿ ಇರಲಿಲ್ಲ, ಕಾಲವಾಗಿದ್ದರು. ಒಂದು ಸಲ ಹೋಗಿ ಬರೋಣ ಅಂತ ಅನಿಸಿತ್ತು, ಹೋಗಿದ್ದೆ. ಹಾಗೆ ನನ್ನ ಸ್ನೇಹಿತರೊಬ್ಬರಿದ್ದರು, ಈಗಲಿದ್ದಾರೆ, ರಾಜಶೇಖರ್ ಅಂತ. ಅವ್ರಿಗೆ ಸುಮ್ಮನೆ ಒಂದು ಫೋನ್ ಮಾಡಿದೆ, ಎಲ್ಲಿದ್ದೀರಾ ಅಂಥೇಳಿ. ನನಗೆ ಭಾಳ ಆತ್ಮೀಯರಿದ್ದರು. ಅವ್ರು ನಾನು ನಾಸಿಕಲ್ಲಿದ್ದೀನಿ ಅಂತಂದರು. ನೀವೆಲ್ಲಿದ್ದೀರಾ ಅಂತ ನಾನು ಕೇಳಿದ್ರು. ನಾನು ಪೂನಾದಲ್ಲಿದ್ದೀನಿ ಅಂದೆ. ಪೂನಾದಲ್ಲಿದ್ದರೆ ಮತ್ತೆ ಬಂದುಬಿಡಿ ನಾಸಿಕಿಗೆ ಅಂದರು. ನಾಸಿಕಿಗೆ ಏನಕ್ಕೆ ಬರಬೇಕು ಅಂತ ಕೇಳಿದೆ. ಏನಿದೆ ಅಲ್ಲಿ ವಿಶೇಷ ಅಂದೆ. ಇಲ್ಲ ಕುಂಭಮೇಳ ನಡೀತಿದೆ ಬನ್ನಿ ಅಂದರು. ನನಗೆ ಕುಂಭಮೇಳದ ಅಷ್ಟು ಪರಿಚಯ ಇರಲಿಲ್ಲ, ಅದ್ರ ಬಗ್ಗೆ ನಾನು ಅಷ್ಟು ತಿಳ್ಕೊಳ್ಳೋಕ್ಕೂ ಹೋಗಿರಲಿಲ್ಲ. ಅಲ್ಲಿವರೆಗೂ ನನಗೆ ಆಧ್ಯಾತ್ಮದ ಅಷ್ಟೊಂದು ಸಂಪರ್ಕ ಇರಲಿಲ್ಲ. ಇಲ್ಲ ಬನ್ನಿ, ತುಂಬ ಚೆನ್ನಾಗಿರುತ್ತೆ, ಇಲ್ಲಿ ನಾಗಾ ಸಾಧುಗಳೆಲ್ಲ ಇರ್ತಾರೆ ಅಂತ ಹೇಳಿದರು. ನಾನು ಅದಕ್ಕೆ ಮುಂಚೆ ಒಂದಷ್ಟು ನಾಗಾ ಸಾಧುಗಳ ಬಗ್ಗೆ ಓದಿದ್ದೆ. ನಾನು ಪುಸ್ತಕಗಳೆಲ್ಲ ಓದುವಾಗ ನನಗೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇತ್ತು. ಮತ್ತು ಅಘೋರಿಗಳೆಲ್ಲ ಇಲ್ಲಿದ್ದಾರೆ, ನಾಗಾ ಸಾಧುಗಳಿದ್ದಾರೆ, ನೀವು ಬನ್ನಿ, ನೀವು ಭೇಟಿ ಆಗ್ತೀರಿ ಅಂತ, ಭೇಟಿ ಮಾಡ್ಬೋದು ಅಂತ. ಸ್ವಾಮಿ ರಾಮ ಅವ್ರದ್ದು ಒಂದು ಪುಸ್ತಕ ಇದೆ, ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತ. ಆ ಪುಸ್ತಕವನ್ನು ನಾನು ಸಾಕಷ್ಟು ಸಲ ಓದಿದ್ದೆ. ಸೊ ಹಾಗಾಗಿ ಅಲ್ಲಿ ಬರುವಂಥ ಕಥೆಗಳು ಮತ್ತು ಈ ನಾಗಾ ಸಾಧುಗಳದ್ದು ಜೀವನ ಒಂದೇ ಅಲ್ವಾ, ಅವ್ರನ್ನೊಂದ್ಸಲ ಭೇಟಿ ಆಗಬೇಕು, ದರ್ಶನ ಮಾಡಬೇಕು ಅಂತ ಹೊರಟೆ. ಅಲ್ಲಿ ಅವರು ನಾನು ನಾಸಿಕ್ ಹೋಗಿ ಹೇಳಿದೆ. ಅಲ್ಲಿಂದ ಅವರು ನನ್ನನ್ನು ತ್ರಯಂಬಕೇಶ್ವರಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿಂದ ಒಂದು 20-25 ಕಿಲೋಮೀಟರ್ ಆಗುತ್ತೆ ತ್ರಯಂಬಕೇಶ್ವರ. ಓಕೆ. ನಾಸಿಕಲ್ಲೂ ಎಲ್ಲ ನಾಗಾ ಸಾಧುಗಳಿದ್ರು, ತ್ರಯಂಬಕೇಶ್ವರದಲ್ಲೂ ಇದ್ದರು. ಅವತ್ತು ಮೌನಿ ಅಮಾವಾಸ್ಯೆ ಇತ್ತು, ಮಾರನೇ ದಿನ ಮೌನಿ ಅಮಾವಾಸ್ಯೆ. ಅದು ಇಡೀ ಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆ ಬಹಳ ಪವರ್ಫುಲ್ ಇರುವಂಥದ್ದು ಸಾಧನೆಗೆ ಸಿದ್ಧಿ ಮಾಡೋರಿಗೆ ಅಂತ. ಅಲ್ಲಿಗೆ ಹೋದಾಗ ವಿಜಯಗಿರಿ ಮಹಾರಾಜ್ ಅಂತೇಳಿ, ಅವರು ಕರ್ನಾಟಕದವರು. ಓಕೆ. ವಿಜಯಗಿರಿ ಮಹಾರಾಜ್ ಅಂತ ಕರ್ನಾಟಕದವರು, ಅವರು ಹುಬ್ಳಿ ಕಡೆಯವರು. ಅವರು ಹೈಸ್ಕೂಲ್ ಟೀಚರ್, ಗೌರ್ಮೆಂಟ್ ಟೀಚರ್ ಇದ್ದಂಥವ್ರು. ಎಲ್ಲ ಬಿಟ್ಬಿಟ್ಟು ಅವರು ಹೋಗಿ ನಾಗಾ ಸಾಧುವಾಗಿಬಿಟ್ಟಿದ್ರು. ಓಕೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ, ಯಾರೋ IIT ಅನ್ನು ಕೂಡ ಬಂದಿದ್ರಲ್ಲ, ಇಲ್ಲೇ ಮೊನ್ನೆ ಬಂದಿದ್ರು, M.Tech ಮಾಡಿದವರು ಇಲ್ಲೇ ಬಂದಿದ್ರು. ಮೊನ್ನೆ ನೀವು ಬಂದಾಗಿದ್ದಿದ್ರು ಕಾರ್ಯಕ್ರಮದಲ್ಲಿ ಇದ್ರು. ಸೊ ಅಲ್ಲಿಗೆ ಹೋದಾಗ ಅವತ್ತು ಇಡೀ ರಾತ್ರಿ ಭಾರಿ ಅದ್ದೂರಿ ಕಾರ್ಯಕ್ರಮ ನಡೀತಾ ಇದೆ. ನಾಗಾ ಸಾಧುಗಳದ್ದು ಒಂದು ವಿಶೇಷ ಕಲೆಗಳಿತ್ತು, ಅದೆಲ್ಲ ಪ್ರದರ್ಶನ ನಡೀತಾ ಇದೆ. ನನಗೆ ಬಹಳ ಒಂಥರ ಕುತೂಹಲ, ಆಶ್ಚರ್ಯ, ಆನಂದ ಅದು. ಮತ್ತು ಅವರೇ ನನ್ನ ಕರ್ಕೊಂಡೋಗಿ ಆ ಕುಂಭಮೇಳದಲ್ಲಿ ಸಾಧುಗಳೇ ನಾಗಾ ಸಾಧುಗಳು ಹೋಗ್ತಾರಲ್ಲ ಸ್ನಾನಕ್ಕೆ, ಆ ಸಂದರ್ಭದಲ್ಲಿ ಬೇರೆಯವ್ರಿಗೆ ಅವಕಾಶ ಇರಲ್ಲ. ಬಟ್ ಅವತ್ತು ನನ್ನನ್ನು ಕರ್ಕೊಂಡೋದ್ರು ಅವರು. ಅದಕ್ಕೆ ಅವ್ರದ್ದೇ ಆದಂಥ ಆ ಬಟ್ಟೆಯನ್ನು ಹಾಕ್ಕೋಬೇಕು, ಕಾವಿ ಬಟ್ಟೆ ಹಾಕಿದರೆ ಏನೂ ಮಾಡೋದಿಲ್ಲ. ಸೊ ಆ ಥರ ಕರ್ಕೊಂಡೋದ್ರು. ಅಲ್ಲಿ ಗೋದಾವರಿ ಏನು ಬರ್ತದ್ರಲ್ಲಿ ನೀರಿನಲ್ಲಿ ಮುಳುಗಿದ್ವಿ, ಎದ್ದು ಬಂದ್ವಿ. ನನಗೇನೋ ಭಾಳ ಒಂಥರ ಏನೋ ಒಂದು ಲೋಕಕ್ಕೆ ಬಂದಂಗೆ. ಎಲ್ಲ ಬರೀ ಅವರೇ ಇದ್ದಾರಲ್ಲ, ಸಂತರೇನೆ, ಆ ಎನರ್ಜಿ ಇದು. ಸೊ ಹಾಗಾಗಿ ಒಂಥರ ಅದು ಹೇಳೋಕ್ಕಾಗಲ್ಲ, ಅನುಭವನ ಆ ಥರ ಆಯಿತು. ಹಾಗೆ ಅವತ್ತು ಮಧ್ಯಾಹ್ನ ಇತ್ತು,
ಅವತ್ತು ವಿಪರೀತ ಮಳೆ, ಅದು ಶ್ರಾವಣ ಮಾಸದಲ್ಲಿ ಬರುತ್ತೆ. ಮಳೆ ಹೆಚ್ಚಿಗೆ ಇರ್ತದೆ ಆ ಭಾಗದಲ್ಲಿ, ಅಲ್ಲಿ ತ್ರಯಂಬಕೇಶ್ವರ ಅಲ್ಲೆಲ್ಲ. ನಾನು ಮತ್ತು ನನ್ನ ಸ್ನೇಹಿತರು ಇನ್ನೊಂದಿಬ್ಬರು ಇದ್ದರು, ಹೀಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಮಳೆ ಬರ್ತಾಯಿತ್ತು, ಆಶ್ರಮಗಳೆಲ್ಲ ಬೇರೆ ಬೇರೆ ಆಶ್ರಮಗಳು ನೋಡೋಣ ಅಂತ ಅನ್ನಿಸ್ತು. ನಡ್ಕೊಂಡು ಹೋಗ್ತಾಯಿದ್ವಿ, ಮಳೆ ಬರ್ತಾನೇ ಇತ್ತು, ಸಣ್ಣದಾಗಿ ಚಳಿ ಆಗ್ತಿತ್ತು. ಅಲ್ಲಿ ಇನ್ನೊಬ್ಬ ಸಂತ ಇದ್ದರು, ಇನ್ನೂ ಒಂದು ಆಶ್ರಮ. ಅವ್ರು ನಮ್ಮನ್ನು ಒಳಗೆ ಕರೆದ್ರು, ಬನ್ನಿ ಅಂತಂದರು. ಒಳಗೋದ್ವಿ, ಆಯಿ ಅಂತಂದ್ರು. ಒಳಗಡೆ ಹೋಗಿ ಕುತ್ಕೊಂಡ್ವಿ. ಆಪ್ ಕಾನ್ಸೆ ಆಯ ಅಂತಂದ್ರು, ಹಿಂದಿಯರವರು. ನಮ್ಗೆ ಅರ್ಧಂಬರ್ಧ ಹಿಂದಿನಲ್ಲಿ ನಾವು ಮಾತಾಡ್ತಿದ್ವಿ. ಬೆಂಗಳೂರು ಸೇ ಆಯ ಅಂತಂದ್ವಿ. ಬೈಟಿ ಅಂತಂದ್ರು, ಕುತ್ಕೊಂಡ್ವಿ. ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಿದ್ರು, ಅಲ್ಲಿ ಹೇಗೆ ವೆದರ್ ಇರುತ್ತೆ ಏನು ಅಂತೆಲ್ಲ ಕೇಳಿದ್ರು. ನಮಗೆ ಏನಾಗಿತ್ತು ಅಂದರೆ, ಅಲ್ಲಿ ಚಳಿ ಇತ್ತಲ್ಲ, ಇಡ್ಲಿ ವಡೆ ತಿನ್ನಬೇಕು ಅಂತ ಆಸೆ. ಸುಮ್ಮನೆ ಅದಕ್ಕಿಂತ ಮುಂಚೆನೆ ಮಾತಾಡ್ಕೊಂಡು ಹೋದ್ವಿ. ಇಂಥ ಮಳೆ, ಇಂಥ ಚಳಿನಲ್ಲಿ ಬಿಸಿ ಬಿಸಿ ಇಡ್ಲಿ ವಡೆ ಸಿಕ್ಕಿದ್ರೆ, ಸಾಂಬಾರೆಲ್ಲ ಸಿಕ್ಕಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ಅದು ಯೋಚನೆ ಮಾಡ್ಕೊಂಡು ಹೋಗಿದ್ವಿ. ಮಾತಾಡ್ಕೊಂಡೇ ಹೋಗಿದ್ವಿ, ಯೋಚನೆ ಅಲ್ಲ, ಬರೀ ಮಾತಾಡ್ಕೊಂಡು ಹೋಗಿದ್ವಿ. ಹೋಗಿ ಒಳಗಡೆಗೆ ಹೋದ್ವಿ, ಅವ್ರು ಕೂರಿಸಿ ಮಾತಾಡಿದ್ರು. ಆಮೇಲೆ ಕೊನೆಗೆ ನಾವು ಚೀಕೆ ಗುರುಜಿ ಹಮ್ ಜಾಯಂಗೆ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿದ್ವಿ. ಅವರು ನೈನೇ ಆಪ್ ಖಾನಕಾಕೆ ಜಾನ ಹೈ ಅಂತಂದರು. ನಾವು ಇಲ್ಲ ಹೊರಡ್ತೀವಿ, ಯಾಕೆಂದ್ರೆ ಅದು ಪೂರಿ ಅಲ್ವಾ, ಅಲ್ಲೆಲ್ಲ ಪೂರಿ, ಅದು ತಿನ್ನೋದಕ್ಕಾಗಲ್ಲ ಅಂತೇಳಿ ನೈ ಗುರುಜಿ ಹಮ್ ಜಾಯಂಗೆ ಅಂತೀನಿ. ನೈನೇ ಆ ಬೆಂಗಳೂರು ವಾಲ ಏನೋ ಆಪ್ಕೆ ಲಿಯೇ ಹಮ್ನೆ ಖುದ್ ಇಡ್ಲಿ ವಡಾ ಬನಾಯೆ ಹೈ, ಆಪ್ ಖಾನ ಖಾಕೆ ಹಿ ಜಾನ ಹೈ ಅಂತಂದ್ರು. ನಮಗೆ ಆಶ್ಚರ್ಯ ಆಯ್ತಾರೆ. ನಾವು ಯೋಚನೆ ಮಾಡ್ಕೊಂಡು ಬಂದ್ವಿ, ಇಡ್ಲಿ ವಡೆ ಸಿಕ್ಬಿಡ್ತಲ್ಲ ಅಂತೇಳಿ. ಅವ್ರ ಹೆಸರು ಹರಹರ ಮಹಾದೇವ್ ಗುರುಜಿ ಅಂತ. ನಾನು ಅವಾಗಲೇ ಹರಹರ ಮಹಾದೇವ್ ಗುರುಜಿ ಅವ್ರದ್ದು ಹೇಳಿದೆ. ಅಲ್ಲಿಂದ ಅವ್ರ ಸಂಪರ್ಕ ನನ್ನ ಮೊದಲನೇ ಬಂದಿದ್ರು, ನಾನು ಅವರು ನೋಡಿದ್ವಿ. ಕರೆಕ್ಟ್, ಹೌದು, ನಿನ್ನೆ ಹೋದ್ರು. ಅಲ್ಲಿಂದ ಅವ್ರ ಸಂಪರ್ಕ ನನಗೆ ಶುರುವಾಯಿತು. ಮೊದಲು ವಿಜಯಗಿರಿ ಮಹಾರಾಜರು, ಅದಾದ ನಂತರ ಹರಹರ ಮಹಾದೇವ್ ಗುರುಜಿರು. ಸೊ ಆ ಇಡ್ಲಿ ವಡೆ ಇದರಲ್ಲಿ ನಿಮಗೋಸ್ಕರ ರೆಡಿ ಮಾಡಿ ಹರಹರ ಮಹಾದೇವ್ ಗುರುಜಿ ಅವರೇ ರೆಡಿ ಮಾಡಿಟ್ಟಿದ್ರು. ಅಲ್ಲಿ ಇಡ್ಲಿ ವಡೆ ತಿನ್ಕೊಂಡು ಬಂದ್ವಿ. ಆಮೇಲೆ ನಮಗೆ ಅವ್ರದ್ದು ಫೋನ್ ನಂಬರ್ ತೊಗೊಂಡು ಬಂದ್ವಿ. ಅವರು ನಮ್ಮ ಫೋನ್ ನಂಬರ್ನೆಲ್ಲ ತೊಗೊಂಡಿದ್ರು. ಅದಾಗಿ ನೆಕ್ಸ್ಟ್ ಉಜ್ಜಯಿನಿ ಕುಂಭಮೇಳ ಬಂತು. ಇವರು ನನಗೆ ಹೇಳಿದರು, ವಿಜಯಗಿರಿ ಮಹಾರಾಜರು ನೀನು ಅಲ್ಲಿಗೂ ಬರಬೇಕು ಅಂತೇಳಿ. ಆಯಿತು ಗುರುಜಿ ಅಂತ ಹೇಳಿ ಬಂದಿದ್ದೆ. ಆಮೇಲೆ ಅಯ್ಯೋ ಯಾರು ಹೋಗೋದು ಉಜ್ಜಯಿನಿಗೆ ಅಂತೇಳಿ ಹೇಳಿ ಸುಮ್ಮನಿದ್ದೆ. ಆ ಕುಂಭಮೇಳ ಬಂದಾಗ ಇಲ್ಲ ಹೋಗಲೇಬೇಕು ಅಂತ ಅನ್ಸೋಕ್ಕೆ ಶುರುವಾಯಿತು. ಸೀದಾ ಅಲ್ಲಿಗೆ ಹೊರಟೋದೆ. ಉಜ್ಜಯಿನಿಗೆ ಹೋಗಿ ವಿಜಯಗಿರಿ ಮಹಾರಾಜರ ಆಶ್ರಮದಲ್ಲೇ ಇದ್ದೆ ನಾನು. ಆದರೆ ಹರಹರ ಮಹಾದೇವ್ ಗುರುಜಿಯವರ ಆಶ್ರಮನೂ ಇತ್ತು. ಒಂದೆರಡು ಸಲ ಹಿಂಗೆ ಹೋಗಿ ಬರ್ತಿದ್ದೆ. ಮೌನಿ ಅಮಾವಾಸ್ಯೆ ಯಥಾ ಪ್ರಕಾರ ಅಲ್ಲೂ ಕೂಡ ಮೌನಿ ಅಮಾವಾಸ್ಯೆ ದಿನನೇ ಹೋಗಿದ್ದೆ. ನಾಳೆ ಮೌನಿ ಅಮಾವಾಸ್ಯೆ ಅಂದರೆ ಗುರುಗಳು ಹೇಳು, ನೋಡೋ ನಾಳೆ ನೀನು ರೆಡಿ ಇರಬೇಕು. ಹಾಗಿದ್ರೆ ನೀವು ಎಲ್ಲ ಕುಂಭಮೇಳ ಅಟೆಂಡ್ ಮಾಡಿ 2ನೇ ರೌಂಡಲ್ಲಿ ಇದೀನಿ ಈಗ. ಹೌದಾ? ಹೌದು. ಸೊ 2ನೇ ಕುಂಭಮೇಳದ ಅದು ಉಜ್ಜಯಿನಿ ಕುಂಭಮೇಳ. ನಾಳೆ ಬೆಳಗ್ಗೆ ಮೌನಿ ಅಮಾವಾಸ್ಯೆ ದಿನ ನೀನು ರೆಡಿ ಇರಬೇಕು, ಸ್ನಾನ ಮಾಡ್ಕೊಂಡು ಬರೋಣ ಅಂತಂದ್ರು. ಆಯಿತು ಗುರುಜಿ ಅಂತಂದೆ. ಹೋದ್ವಿ ನದಿಗೆ, ಕ್ಷಿಪ್ರಾ ನದಿ, ಸ್ನಾನ ಎಲ್ಲ ಆಯಿತು. ವಾಪಸ್ ಆಶ್ರಮಕ್ಕೆ ಬಂದ್ವಿ. ಆಶ್ರಮಕ್ಕೆ ಬಂದಾಗ ಕುತ್ಕೊ ನೀನು ನನ್ನ ಕಣ್ಣೆದುರುಗಡೆ ಅಂತ ಹೇಳಿದರು. ಅವ್ರೇನು ಮಾಡಿದರು, ಅವ್ರ ಕೊರಳಲ್ಲಿ ಒಂದು ಕಂಠಮಾಲ ಅಂತ ಇರುತ್ತೆ, ಅದನ್ನು ತೆಗೆದು ನನ್ನ ಕೊರಳಿಗೆ ಹಾಕಿರು. ಇದನ್ನು ಹಾಕೋ ಅಂದರು. ಅದು ಇಷ್ಟು ದಪ್ಪ ಇರುವಂಥ ರುದ್ರಾಕ್ಷಿ ಅದು. ನನಗೆ ಯಾಕೆ ಗುರುಜಿ ಅಂತಂದೆ. ನೀನು ಹಾಕೋ ಅಂತ ಹೇಳಿದರು. ಅದಾದಮೇಲೆ ಅವ್ರ ಕೈನಲ್ಲೊಂದು ಯೋಗದಂಡ ಇತ್ತು. ಅವರ ಗುರುಗಳು ಅವ್ರಿಗೆ ಕೊಟ್ಟಿದ್ದಂಥದ್ದು. ಅದು ನಿಮಗೆ ಕೊಟ್ಟು ಅದನ್ನು ನನ್ನ ಕೈಲಿ ಕೊಟ್ಟರು. ಇದನ್ನ ಇಟ್ಕೊಂಡಿರು ಅಂದರು. ಇವತ್ತು? ಹಾಂ, ಇದೆ, ಇವತ್ತು ಇದೆ. ಸೊ ಇದನ್ನ ಇಟ್ಕೊ ಅಂತಂದರು. ಅದನ್ನು ಇಟ್ಕೊಂಡೆ ನಾನು ಹಾಗೇನೆ ಅದನ್ನು. ಆಮೇಲೆ ನಾನು ಅದನ್ನು ವಾಪಸ್ ಕೊಡೋದು ಅಂತಲೇ ಇಟ್ಕೊಂಡಿದ್ದು. ಆಮೇಲೆ ಕಿವಿಯಲ್ಲಿ ನನಗೊಂದು ಮಂತ್ರ ದೀಕ್ಷೆ ಕೊಟ್ಟರು. ಇದನ್ನು ಡೈಲಿ ನೀನು ಹೇಳಬೇಕು ಅಂತಂದರು. ಟೀಕೆ ಗುರುಜಿ ಅಂತಂದೆ. ಆಮೇಲೆ ವಾಪಸ್ ನಾನು ಹೊರಡೋ ಮುಂಚೆ ಅದನ್ನು ಕೊಡೋಕ್ಕೆ ಅಂತ ಹೋದೆ. ನೀನು ಬೇಡ ಅದನ್ನು ಇಟ್ಕೊಂಡಿರು ಅಂತಂದರು. ಮತ್ತು ನಾನು ಮನೆಗೆ ವಾಪಸ್ಸು ಬೆಂಗಳೂರಿಗೆ ಬರಬೇಕಾದ್ರೂ ಅದು ಕೊಡೋಕೆ ಹೋದೆ. ಬೇಡ, ನಾನು ಇನ್ನೊಂದು ಸಲ ನಿನ್ನ ಹತ್ರ ತೊಗೊಳ್ತೀನಿ ಹೋಗು ಅಂತಂದರು. ಸೀದಾ ಆಮೇಲೆ ನಾನು ತೊಗೊಂಡು ಮನೆಗೆ ಬಂದುಬಿಟ್ಟೆ. ಅದನ್ನು ಅವ್ರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅದಾದಮೇಲೆ ಎಕ್ಸಾಕ್ಟ್ಲಿ 1 ಇಯರ್ ನಾನು ಮತ್ತೆ ನನ್ನ ಸ್ನೇಹಿತರ ಜೊತೆ ಉಜ್ಜಯಿನಿಗೆ ಹೋದೆ. ಉಜ್ಜಯಿನಿಗೆ ಹೋಗಿ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋದೆ. ಉಜ್ಜಯಿನಿನಲ್ಲಿ ಅವರು ನನಗೆ ಸಿಕ್ಕಿದ್ದು, ಆ ಜಾಗಕ್ಕೆ ಹೋಗಿ ನಿಂತ್ಕೊಂಡೆ. ಆ ಜಾಗ ನಮ್ಮ ಸ್ನೇಹಿತರಿಗೆ ಆ ಸ್ಥಳಕ್ಕೆ ಹೋಗಿ ಅವ್ರು ಎಲ್ಲಿ ನನಗೆ ಆ ಮಂತ್ರ ದೀಕ್ಷೆ ಕೊಟ್ಟು, ಆ ಯೋಗ ದಂಡ ಕೊಟ್ಟು, ಆ ಕಂಠಮಾಲ ಕೊಟ್ಟಿದ್ರು, ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಗುರುಗಳು ಇಲ್ಲೇ ನನಗೆ ಇದನ್ನು ಕೊಟ್ಟಿದ್ದು ಅಂತ ಹೇಳುವಾಗ ಒಂದು ಫೋನ್ ಬರುತ್ತೆ. ಅದು ಯಾರು ಅಂದರೆ ಗುರುಗಳ ಜೊತೆ ಇರ್ತಿದ್ದಂಥ ಶಿಷ್ಯ. ಅವರು ಋಷಿಕೇಶದಲ್ಲಿ ಇರ್ತಿದ್ರು ಗುರುಗಳು. ಅವರ ಶಿಷ್ಯ ಮಹೇಶ್ ಅಂತೇಳಿ ಅವರು ನಾರ್ತ್ ಇಂಡಿಯಾದವರು. ಅವರು ಫೋನ್ ಮಾಡ್ತಾರೆ ನನಗೆ. ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಗುರುಗಳ ಶಿಷ್ಯ, ಅದು ನಾನು ಇಲ್ಲಿರುವಾಗಲೇ ಫೋನ್ ಮಾಡಿಬಿಟ್ರಲ್ಲ, ಇದೇನಿದು ಅಂತೇಳಿ. ಆಮೇಲೆ ಫೋನ್ ರಿಸೀವ್ ಮಾಡ್ತೀನಿ. ನೋಡಿ, ಗುರುಗಳು ಶಿಷ್ಯನೇ ನನಗೆ ಫೋನ್ ಮಾಡಿದ್ದಾರೆ, ಏನೋ ಲಿಂಕ್ ಆಗಿದೆ. ಸೊ ರಿಸೀವ್ ಮಾಡ್ತೀನಿ. ರಿಸೀವ್ ಮಾಡಿದಾಗ ಒಂದು ಆಘಾತಕಾರಿಯಾದಂಥ ವಿಷಯ ಏನೆಂದರೆ, ಗುರುಗಳು ಕಾಲವಾಗಿರ್ತಾರೆ ಅವತ್ತೇ. ಆ ಸಂದರ್ಭದಲ್ಲೇ ಅವ್ರು ಕಾಲವಾಗಿ ಸಮಾಧಿ ಸ್ಥಿತಿಗೆ ಹೋದರು ಇವತ್ತು ಅಂತೇಳಿ ಫೋನ್ ಮಾಡ್ತಾರೆ. ನನಗೆ ಭಾಳ ವಿಚಿತ್ರ ಅನಿಸುತ್ತೆ.
ಇದೆಲ್ಲ ಒಂದು ಸಂಬಂಧ ಸಂಪರ್ಕಗಳು ಇದೆಲ್ಲ ಒಂದು ಪೂರ್ವ ನಿರ್ಧಾರಿತ ಅಂತ ಅನ್ಸಕ್ಕೆ ಶುರು ಆಗಿಬಿಡುತ್ತೆ. ಇಲ್ಲಾಂದ್ರೆ ಅವ್ರು ಯಾಕೆ ನನಗೆ ಸಿಗ್ತಿದ್ರು, ಅವ್ರು ಯಾಕೆ ಅವ್ರ ಗುರುಗಳು ಅಷ್ಟೆಲ್ಲ ಮಾಡಿದ್ದು ನನಗೆ ಯಾಕೆ ಕೊಟ್ಟರು ಇದನ್ನು, ಅದೊಂಥರ ನಿಗೂಢವಾದದೊಂದು ಪ್ರಶ್ನೆ, ಅದು ಕಾಡುವ ಪ್ರಶ್ನೆ ಅದು. ಆಮೇಲೆ ಅದನ್ನು ತೊಗೊಂಬರ್ತೀನಿ. ಇವತ್ತಿಗೂ ಕೂಡ ಅದು ನನ್ನ ನಿತ್ಯ ಪೂಜೆ ನಡೆಯುತ್ತೆ. ನಮ್ಮ ಮನೆಯಲ್ಲಿದೆ, ಇಲ್ಲಿಲ್ಲ, ಬೆಂಗಳೂರಿನಲ್ಲಿ ನಾನಿರೋಂಥ ಜಾಗದಲ್ಲೇ ಅದು ಇಟ್ಟಿದ್ದೀವಿ. ಹರಾರ ಮಾದೇ ಗುರುಜಿಯವರು ಬಂದಾಗಲೂ ಆ ದಂಡವನ್ನು ತರ್ತಾರೆ. ಅದೇ ದಂಡನ ಅವರಿಲ್ಲಿ ಬೇರೆಯವ್ರಿಗೆ ಆಶೀರ್ವಾದ ಮಾಡೋಕ್ಕೆ ಬಳಸ್ತಾರೆ ಅದನ್ನು. ಸೊ ನಿನ್ನೆನೂ ಕೂಡ ಇಲ್ಲಿ, ನಿನ್ನೆವರೆಗೂ ಆ ದಂಡ ಇಲ್ಲೇ ಇತ್ತು, ಮತ್ತೆ ಅದು ಬೆಂಗಳೂರಿಗೆ ವಾಪಸ್ ಹೋಯ್ತು. ಶ್ರೇಷ್ಠವಾದ್ದು. ಸೊ ಹಾಗಾಗಿ ಆ ಯೋಗದಂಡ ವಿಷಯ ಮಾತಾಡ್ತಾ ನಿಮ್ಮ ಕಣ್ಣಲ್ಲೇ ಒಂಚೂರು ಭಾವುಕರಾಗ್ತಾ ಇದ್ದೀರಾ. ಅಂದರೆ ಅದೆಲ್ಲ ಹಾಗೇನೆ, ಅದು ಮಾತುಗಳಿಗೆ ನಿಲುಕದಲ್ಲೇ ಇರುವಂಥದ್ದು, ಅದು ಅನುಭವಿಸಿ ನೋಡಬೇಕು. ಸೊ ಆ ಥರದ್ದು ಇವತ್ತಿಗೂ ಕೂಡ ಅದಿದೆ. ಸೊ ಹಿಂಗೆ ನನಗೆ ಆಧ್ಯಾತ್ಮಿಕವಾದ ಸಂಪರ್ಕಗಳು ಬರೋದಕ್ಕೆ ಶುರು ಆಯಿತು. ಅವ್ರ ಕಾಲವಾದ ಮೇಲೆ ಮತ್ತೆ ನನಗೆ ಹರಾರ ಮಾದೇವಿ ಗುರೂಜಿಯವರೇ, ಅವ್ರ ಜೊತೆಯಲ್ಲೇ ನನ್ನ ಒಡನಾಟ ಶುರುವಾಯಿತು. ಅವ್ರ ಜೊತೆಯಲ್ಲಿ ಎಲ್ಲ ಕುಂಭಮೇಳಗಳಿಗೂ ಅವ್ರ ಆಶ್ರಮದಲ್ಲಿ ಹೋಗ್ತೀವಿ. ಎಲ್ಲ ಕುಂಭಮೇಳದಲ್ಲೂ ಅವ್ರ ಆಶ್ರಮ ಇರುತ್ತೆ. ಅದಾದ ನಂತರ ಪ್ರಯಾಗ್ರಾಜಲ್ಲಿ, ಈಗಲ್ಲ ಇದಕ್ಕೆ ಹಿಂದೆ ನಡೆದಂಥ ಕುಂಭಮೇಳ, ಹರಿದ್ವಾರ ಸೆಕೆಂಡ್ ವೇವ್ ಕೊರೋನಾ ಆ ಟೈಮಲ್ಲಿ ಹರಿದ್ವಾರದಲ್ಲಾಯಿತು, ಅಲ್ಲಿಗೆ ಹೋದ್ವಿ. ಅನೇಕ ಸಂತರು ಈ ಥರ ಪರಿಚಯ ಆಗೋಕ್ಕೆ ಶುರುವಾದರು. ಬನ್ಕಂಡಿ ಬಾಬಾ ಅಂಥೇಳಿ ಹರಿದ್ವಾರದಲ್ಲಿ ಗಂಗಾ ನದಿ ತಟದಲ್ಲಿ ಅವ್ರದ್ದು ಆಶ್ರಮ ಇದೆ. ಹರಿದ್ವಾರದ ಕುಂಭಮೇಳದಲ್ಲಿ ಅವರ ಆಶ್ರಮದಲ್ಲಿ ಇದ್ವಿ. ಬಾಬಾ ಅವರು ಇಲ್ಲಿಗೆ ಅನೇಕ ಸಲ ಬಂದಿದ್ದಾರೆ. ಈಗ 6 ತಿಂಗಳು ಕೂಡ ಹಿಂದೆನೂ ಕೂಡ ಇಲ್ಲಿ ಬಂದಿದ್ದರು. ಸದ್ಯದಲ್ಲೇ ಬರೋವಂಥವ್ರು ಇದ್ದಾರೆ. ಮತ್ತೆ ಈಗ ಉದ್ಘಾಟನೆಗೆ ಬರೋಕ್ಕಾಗಲಿಲ್ಲ ಅವರು, ಈಗ ಮತ್ತೆ ಬರ್ತಿದ್ದಾರೆ. ಇನ್ನು ಎಮ್.ಟೆಕ್ ಬಾಬಾ ಅಂತ ಹೇಳಿ ನಮ್ಮ ಕರ್ನಾಟಕದವರು ಈ ಸಲ ಕುಂಭಮೇಳದಲ್ಲಿ ಬಹಳ ಪ್ರಚಾರವನ್ನು ಪಡೆದಂಥವ್ರು. ಇಲ್ಲೇ ಬಾಗೇಪಲ್ಲಿಯವರವರು ಎಮ್.ಟೆಕ್ ಮಾಡಿದ ನಂತರ, ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಅವರು ಎಮ್.ಟೆಕ್ ಮಾಡಿದ ನಂತರ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಜಾಬಲ್ಲಿ ಇದ್ದಂಥವ್ರು. ಕೊನೆಗೆ ಒಂದೇ ಅವ್ರಿಗೆ ಅನ್ಸುತ್ತೆ ಬೇಡ ಇದ್ರಲ್ಲಿ ಏನಿಲ್ಲ ಅಂತ ಹೇಳಿ ಅವ್ರು ಹೋಗಿ ನಾಗಾ ಸಾಧು ಆಗ್ತಾರೆ. ಅವರಿರೋದು ಯಮುನೋತ್ರಿಗೆ ಹೋಗೋದೇ ಕಷ್ಟ. ಅಂತಹ ಸ್ಥಳದಲ್ಲಿ ಏಕಾಂಗಿಗೆ ಅಲ್ಲಿ ಒಬ್ಬರೇ ಇದ್ಬಿಟ್ಟು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರು ನಾಗಾ ಸಾಧುಗಳವರೆಲ್ಲ ಅಷ್ಟು ಸುಲಭವಾಗಿ ಬರೋದಿಲ್ಲ, ನಾವು ಕರೆದ್ರೂ ಬರಲ್ಲ, ಅವರಾಗೇ ಬೇಕಾದ್ರೆ ಬರ್ತಾರೆ. ಆದರೆ ನಾನು ಯಾವ ಸಂತರ ಜೊತೆ ಈ ಥರ ಒಡನಾಟ ಇಟ್ಕೊಂಡು ಮಾತಾಡಿದ್ರು ಅವರೆಲ್ಲರೂ ಇಲ್ಲಿಗೆ ಬರ್ತಿದ್ದಾರೆ ಅಂತಂದರೆ ಏನೋ ಒಂದು ಲಿಂಕ್ ಇದೆ ಅಂತ ನನಗೆ ಅನ್ಸಕ್ಕೆ ಶುರುವಾಯಿತು. ನಿಮಗೂ ಮತ್ತು ಈ ಸ್ಥಾನಕ್ಕೂ ಅವ್ರುಗಳಿಗೂ ಏನೋ ಒಂದು ಸಂಪರ್ಕ ನಮಗೆ ಹಿಂದಿಂದ ಇದೆ ಅಂತ ಅನಿಸುತ್ತೆ. ಆ ಪ್ರಕಾರದಲ್ಲಿ ಸಾಕಷ್ಟು ಜನ ಬರ್ತಾರೆ. ಹಾಗಾಗಿ ಒಂದು ಆಧ್ಯಾತ್ಮದ ಒಲವು. ಸೊ ಎಲ್ಲರ ಜೊತೆನಲ್ಲೂ ಕೂಡ ಒಂದು ವಿಶೇಷವಾದಂಥ ಒಂದು ಒಡನಾಟ. ಇಲ್ಲಿಗೆ ಸಾಧು ಸಂತರು ಬರ್ತಾರೆ, ಊರಿಗೆ ಬರ್ತಾರೆ. ಮತ್ತು ಈ ಸಲ ಮತ್ತು ನನಗೆ ಮಾತ್ರ ಇದು ಸಿಗೋದಲ್ಲ, ಎಲ್ರಿಗೂ ಸಿಗಬೇಕು. ಈ ಸವಿ ಎಲ್ರಿಗೂ ಸಿಗಬೇಕು, ಸವಿಬೇಕು. ಅವರು ಎನರ್ಜಿ ಸೈಕಲ್ ಅಥವಾ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟ್ ಇರುತ್ತಲ್ಲ, ಸ್ಪಿರಿಚುವಲ್ ಮ್ಯಾಗ್ನೆಟ್, ಆ ಅನುಭವ ಎಲ್ಲರಿಗೂ ಸಿಗಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈಗ ನಾನು ಬನ್ಕಂಡಿ ಬಾಬಾ ಅವ್ರನ್ನೋ, ಹರಾರ ಮಾದೇವಿ ಗುರುಜಿಯವ್ರನ್ನೋ, ಅಥವಾ ನಮ್ಮ ಎಮ್.ಟೆಕ್ ಬಾಬಾ ಅಂತ ಏನು ಕರೀತಾರೆ ಅವ್ರನ್ನೋ ನಾನೋಗಿ ಭೇಟಿಯಾಗಿ ಬರ್ಬೋದು. ಆದ್ರೆ ನಾನು ಒಬ್ಬ ಭೇಟಿ ಆಗ್ತೀನಿ ಅಷ್ಟೇ. ಅದಕ್ಕೆ ನಾನೇನು ಮಾಡ್ತೀನಿ, ಅವ್ರನ್ನ ಇಲ್ಲಿ ಕರೆಸ್ಬಿಡ್ತೀನಿ. ಸೊ ಸಾಕಷ್ಟು ಜನರಿಗೆ ಅವರ ದರ್ಶನ ಆಗುತ್ತೆ, ಅವರ ಶಕ್ತಿ ಸಿಗುತ್ತೆ, ಮತ್ತು ಆ ಜಾಗಕ್ಕೂ ಒಂದು ಪಾವಿತ್ರ್ಯತೆ ಬರುತ್ತೆ, ಒಂದು ಶಕ್ತಿ ಬರುತ್ತೆ. ಅದಕ್ಕೋಸ್ಕರ ಅವ್ರನ್ನ ಪದೇ ಪದೇ ಕರೆಸ್ತೀವಿ. ಮತ್ತು ಧಾರ್ಮಿಕ ಯಾತ್ರೆಗಳನ್ನ ವರ್ಷದಲ್ಲಿ ಒಂದು 2-3 ನಾವು ಮಾಡ್ತೀವಿ. ಒಬ್ಬರೇ ನಾನು ಹೋಗೋದೇ ಇಲ್ಲ. ಮಿನಿಮಮ್ 50 ಜನ ಇರ್ತಾರೆ ಪ್ರತಿ ಯಾತ್ರೆಗೂ. ಕಡಿಮೆ ಅಂದರೆ 50 ಜನ ಇರ್ತಾರೆ. ಇತ್ತೀಚೆಗೆ ಉಜ್ಜಯಿನಿಗೆ ಹೋಗಿ ಬಂದ್ವಿ ಒಂದು 2 ತಿಂಗಳ ಹಿಂದೆ. 2 ಬಸ್ ಜನ, 84 ಜನ ಹೋಗಿದ್ವಿ. ಕುಂಭಮೇಳ ಮೊನ್ನೆ ಈಗೇನು ಇದು ಪ್ರಯಾಗ್ರಾಜಲ್ಲಿ ನಡೀತು, ಮಹಾಕುಂಭ. ಆ ಕುಂಭಮೇಳಕ್ಕೆ ಕಾಲಿಡೋದಕ್ಕೆ ಕಷ್ಟ. ಅಂಥದ್ರಲ್ಲಿ 2 ಸಲ ಮೌನಿ ಅಮಾವಾಸ್ಯೆಗೆ 200 ಜನ, ಹುಣ್ಣಿಮೆಗೆ 200 ಜನ, ಒಟ್ಟು 400 ಜನ ನಾನು ಕರ್ಕೊಂಡು ಹೋಗಿ ಬಂದಿದ್ದೀನಿ. ಮಹಾಕುಂಭಿಗೆ ಹೋಗೋ ಭಾಗ್ಯನೇ. ಅಂದ್ರೆ ಏನಂದ್ರೆ ನಮಗ್ ಮಾತ್ರ ಅಲ್ಲ, ಅವರಿಗೂ ಸಿಗಲಿ ಅನ್ನೋದು ಉದ್ದೇಶ. ಸೊ ಈ ಕಷ್ಟ ನಷ್ಟ ಎಲ್ಲ ಇರುತ್ತೆ, ಆದರೆ ಆಗಬೇಕು, ಅವೆಲ್ಲವೂ ಸಿಗಬೇಕು. ಅಂದ್ರೆ ಅದು ಒಂಥರದ ಆಧ್ಯಾತ್ಮಿಕ ಸಂಘಟನೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದ್ರೆ ಎಷ್ಟೋ ಜನ ಆ ಹೋಗೋ ಭಾಗಕ್ಕೆ ಒಂದಿಷ್ಟು ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ. ಓ ಇಂಥವ್ರ ಜೊತೆ ಸೇರಿ ಹೋಗೋದು ಅಂತ ಪೂರ್ವ ನಿಯೋಜಿತ ಆಗಿರುತ್ತೆ ಪ್ರಕೃತಿಲಿ. ಖಂಡಿತ ಪೂರ್ವ ನಿಯೋಜಿತ ಆಗಿರುತ್ತೆ, ಆದರೆ ಅದಕ್ಕೆ ಕನೆಕ್ಟ್ ಆಗಬೇಕಲ್ಲ, ಅದಕ್ಕೆ ನಮ್ಮ ಮನಸ್ಸು ಅದಕ್ಕೆ ಹೋಗ್ಬೇಕು. ಸೊ ಆ ಒಂದು ಮನಸ್ಥಿತಿಗಳು ನಿರ್ಮಾಣ ಮಾಡುವಂಥ ಒಂದು ಸಣ್ಣ ಪ್ರಯತ್ನ. ಅದ್ಭುತ ಸರ್. ಅದು ಕೇಳೋಕೆ ಒಂಥರ, ಯಾಕೆಂದರೆ ನೀವು ಎಕ್ಸ್ಪೀರಿಯನ್ಸ್, ಅನುಭವ ನಾವು ಕೇಳ್ಬೋದು, ಬಟ್ ನೀವು ಅನುಭವ ಮಾತ್ರ ನಿಮಗೆ ಗೊತ್ತು ಅನುಭವ ಹೇಗಿರುತ್ತೆ. ಹೌದು. ಈಗ ನಮ್ಮ ಜೊತೆ ಟಾಕ್ ವಿತ್ RBಯಲ್ಲಿ ವಿಶೇಷ ಸಂದರ್ಶನ ವಿರೂಪಾಕ್ಷ ಬೆಲ್ವಾಡಿ ಸರ್ ಅವರ
ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಸೇರಿದ್ದಾರೆ ವಿನಯ್ ಬೆಲ್ವಾಡಿ ಅವರು, ಯುವ ಉತ್ಸಾಹಿ, ಯೋಗಕ್ಷೇಮ ಯೋಗ ಸಾಧನಾ ಧಾಮದ ಒಬ್ಬರು ಟ್ರಸ್ಟಿ ಕೂಡ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಧನ್ಯವಾದ ಸರ್, ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯ. ತಮಗೂ ಕೂಡ ಶುಭಾಶಯಗಳು. ಹೇಗೆ ಅನಿಸ್ತದೆ ಚಿಕ್ಕಪ್ಪ ಅವರು, ವಿರೂಪಾಕ್ಷ ಬೆಲ್ವಾಡಿ ಸರ್ ಅವರು, ಬೆಳಗ್ಗೆನೂ ನಾವೆಲ್ಲ ಮಾತಾಡ್ಕೊಂಡು ಬಂದ್ವಿ. ಅವರು ಟಾಕ್ ವಿತ್ ಆರ್ವಿಲ್ ಇವತ್ತು ನಮಗೆ ವಿಶೇಷ ಸಂದರ್ಶನ ಕೊಡ್ತಾ ಇದ್ದಾರೆ. ನಾವು ಹೇಳ್ದಂಗೆ ನೀವು ಮತ್ತು ಅವರು ಮೋರ್ ದೆನ್ ಅ ಚಿಕ್ಕಪ್ಪ ಆ್ಯಂಡ್ ಮಗ, ಅವ್ರ ಅಪ್ಪ ಆ್ಯಂಡ್ ಮಗ. ಇಟ್ ಲುಕ್ಸ್ ಲೈಕ್ ಅ ವೆರಿ ಬೆಸ್ಟ್ ಫ್ರೆಂಡ್. ಆ ಒಂದು ಶ್ರದ್ಧೆ ಭಕ್ತಿ ಎಲ್ಲ ಇರುವಂಥ ಬೆಸ್ಟ್ ಫ್ರೆಂಡ್, ಅಡ್ವೈಸರ್ ಎಲ್ಲ. ಸೊ ಅವ್ರ ಬಗ್ಗೆ, ಅವ್ರ ಸ್ಟ್ರಗಲ್ಸ್ ಬಗ್ಗೆ ಏನಾದರೂ ಶೇರ್ ಮಾಡ್ಕೊಳಕ್ಕೆ? ಖಂಡಿತ ಮಾಡ್ತೀನಿ. ಚಿಕ್ಕಪ್ಪ ಬರೀ ಚಿಕ್ಕಪ್ಪ ಮಾತ್ರ ಅಲ್ಲ, ನನಗೆ ಗುರು, ಫ್ರೆಂಡ್, ಅಡ್ವೈಸರ್. ಇವತ್ತಿನವರೆಗೂ ನನ್ನ ಎಲ್ಲ ಏನೇ ನಾನು ಒಳ್ಳೆಯ ಕೆಲಸಗಳು ಏನೇ ಮಾಡಿದ್ರು ಅದರಿಂದ ನನ್ನ ಚಿಕ್ಕಪ್ಪ ಇದ್ದಾರೆ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ವಯಸ್ಸಲ್ಲೂ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ವಿ. ಈಗ ಆ ಥರ ಫ್ರೆಂಡ್ಲಿನೆಸ್ ಇಲ್ಲ ಅಂತಲ್ಲ, ಇದೆ, ಬಟ್ ಶ್ರದ್ಧೆ ಮತ್ತು ಗೌರವ ತುಂಬ ಜಾಸ್ತಿ ಆಗಿದೆ. ಕೆಲಸದಲ್ಲಿ ಫ್ರೆಂಡ್ಲಿನೆಸ್, ಕೆಲಸದಲ್ಲಿ ತುಂಬ ಫ್ರೆಂಡ್ಲಿನೆಸ್ ಇದೆ ಇವತ್ತಿನ ಅಷ್ಟೇ. ನಾನು ಅಪ್ಪನ ಹತ್ರ ಅಷ್ಟು ಮಾತಾಡ್ತಿದ್ರು, ಚಿಕ್ಕಪ್ಪನ ಹತ್ರ ನಾನು ಎಲ್ಲ ಶೇರ್ ಮಾಡ್ಕೋತೀನಿ, ಮಾತಾಡ್ಕೋತೀನಿ, ಆ ಥರ ಇದ್ದೀನಿ. ಹಾಗೆ ನಂತರನೇ ತುಂಬ ಜನ ಶಿಷ್ಯಂದ್ರು ಕೂಡ ಇದ್ದಾರೆ ಚಿಕ್ಕಪ್ಪನಿಗೆ. ಆ ಶಿಷ್ಯಂದ್ರಲ್ಲಿ ನಾನು ಅವ್ರ ಅಣ್ಣನ ಮಗನಾಗಿದ್ದೀನಿ ಅಂತ ಅದೊಂದು ಸ್ವಲ್ಪ ಹೆಮ್ಮೆ ನಂಗೆ ಜಾಸ್ತಿನೇ ಇದೆ, ಅದೊಂದು ಹೆಮ್ಮೆ ಇದೆ. ಮತ್ತು ಚಿಕ್ಕಪ್ಪನೂ ಅಷ್ಟೇ ತುಂಬ ಸಫರ್ ಮಾಡಿದ್ದಾರೆ ಜೀವನದಲ್ಲಿ, ಅವ್ರ ಲೈಫಲ್ಲಿ. ಸೊ ಅವರ ಆ ಹೆಜ್ಜೆಗಳೇನಿದೆ, ಸೊ ಅದು ನಮಗೆ ಮಾರ್ಗದರ್ಶನ. ಅದು ನಮಗೆ ಇವತ್ತಿನ ಯೂತ್ಸ್ ಏನಿದ್ವಿ ನಮಗೆ ಅದೇ ಮಾರ್ಗದರ್ಶನ. ಯಾಕಂದರೆ ಈ ನಮ್ಮ ಲೈಫಲ್ಲಿ ಈಗ ನಾವೇನು ಈ ಏಜಲ್ಲಿ ಇದ್ದೀವಿ, ಸೊ ನಮ್ಗೆ ಇವತ್ತು ಬೆನ್ ತಟ್ಟಿ ಏನಾದ್ರು ಮಾಡು, ನಾವು ಇದೀವಿ, ನಿನಗೆ ಹೆಲ್ಪ್ ಮಾಡ್ತೀವಿ. ಸೊ ಈ ಥರ ಹೇಳೋದು ತುಂಬ ಜನ ಇದ್ದಾರೆ. ನಮ್ಮ ಅಮ್ಮ ಅಂದಿರ್ಬೋದು, ಈಗ ಚಿಕ್ಕಪ್ಪನ ಇದ್ದಾರೆ, ನಮ್ಗೆ ಹೆಲ್ಪ್ ಮಾಡೋದಕ್ಕೆ, ಅವ್ರು ಬೆನ್ ತಟ್ಟೋದಕ್ಕೆ ಇದ್ದಾರೆ. ಬಟ್ ನಮ್ಮ ಏಜ್ನಲ್ಲಿ ಅವ್ರಿಗೆ ಆ ಥರ ಸಪೋರ್ಟಿವ್ ಆಗಿ ಯಾರೂ ಇರಲಿಲ್ಲ. ಅವರೊಬ್ಬರೇ ಇದ್ರು, ಏಕಾಂಗಿಯಾಗಿ ಅವರು ಸಫರ್ ಮಾಡಿ ಮೇಲೆ ಬಂದಿದ್ದಾರೆ. ಸೊ ಅವ್ರು ನಮಗೆ ಇನ್ಸ್ಪಿರೇಷನ್, ನಮ್ಗೆ ಅವರು ಯಾವತ್ತೇ ಆಗಲಿ. ಅದೊಂದು ನಾನು ಖುಷಿ ಪಡ್ತೀನಿ ಅವ್ರ ಬಗ್ಗೆ. ಆಮೇಲೆ ಇಷ್ಟೆಲ್ಲ ಯೋಗ ಸಾಧನಾಧಾಮ ಮಾಡಿದ್ದಾರೆ. ಸೊ ಅವ್ರ ಕನಸಿದು ಜೀವನದಲ್ಲಿ ಇದೊಂದು ಸಾಧನಾಧಾಮ ಥರ ಒಂದು ಮಾಡಬೇಕು. ತುಂಬ ಸಫರ್ ಮಾಡಿ ಏನ ಕೆಲಸಗಳೆಲ್ಲ ಮಾಡಿದ್ರು, ಅದ್ಯಾವುದು ಕೂಡ ಅಷ್ಟಾಗಲಿಲ್ಲ. ಕೊನೆಗೆ ಇದಾಗಬೇಕು ಅಂತ ಇತ್ತು ಈ ಜಾಗದಲ್ಲಿ, ಈ ಪುಣ್ಯ ಭೂಮಿನಲ್ಲಿ. ಸೊ ಇದೊಂದು ಆಯಿತು. ತುಂಬ ಸಫರ್ ಮಾಡಿದ್ದಾರೆ, ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತ. ಅಂದರೆ ತಾವು ಹುಟ್ಟಿದಂಥ ಊರು, ಇಲ್ಲಿ ನೆಲೆಸಿರುವಂಥ ಊರು, ಕಾರ್ಯ ಮಾಡ್ತಿರುವಂಥ ಕರ್ಮಭೂಮಿನ ಪುಣ್ಯ ಭೂಮಿ ಅಂತ ಅವ್ರವ್ರ ಮಾತಲ್ಲಿ ಹಾಗೆ ಪುಣ್ಯ ಭೂಮಿನೇ, ಇದು ಪುಣ್ಯ ಭೂಮಿನೇ. ಇನ್ನೊಂದು ಸರ್, ನಿಮ್ಮ ಹತ್ರ ವಿಶೇಷವಾಗಿ ಹೇಳ್ಬೇಕು, ನಾವು ನಿಮ್ಮ ಸಂದರ್ಶನದ ಒಂದಿಷ್ಟು ಚಟುವಟಿಕೆಗಳಿಗೆ ಯಾವ ಥರ ಪ್ರಶ್ನೆ, ನಿಮ್ಮ ಅನುಭವಗಳನ್ನು ನಮಗೆ ಗೊತ್ತಿರಲ್ಲ. ಯೂಶಲಿ ಹೋಮ್ವರ್ಕ್ ಮಾಡ್ಬೇಕಾದ್ರೆ ವಿನಯ್ ಅವರಾಗಿರಲಿ, ವಿನಯ್ ಬೆಲ್ವಾಡಿ ಅಣ್ಣ ಆಗಿರಲಿ, ಅಥವಾ ಮನೆಯಲ್ಲಿ ನಿಮ್ಮ ಸದಸ್ಯ ಈ ಥರ ಒಂದು ಕಷ್ಟಪಟ್ಟಿದ್ದಾರೆ, ಈ ಥರ ಒಂದು ಮಾರ್ಗ ಇದೆ, ಅದ್ರ ಬಗ್ಗೆ ಜನರಿಗೆ ಗೊತ್ತಾಗಲಿ, ಸೊ ದಟ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅವ್ರು ಅಷ್ಟು ಆಸಕ್ತರಾಗಿ ಹೇಳ್ತಾ ಬಂದರು. ಇನ್ನೊಂದು ನಾನು ಅಬ್ಸರ್ವ್ ಮಾಡಿದೆ, ನಾನು ನಿಮ್ಮ ಮನೆಗೆ ಹೋದಾಗ ಅವರ ರೂಮಲ್ಲಿ, ಅವರ ಪರ್ಸ್ನಲ್ ಕೊಠಡಿಯಲ್ಲಿ ಎಲ್ಲರೂ ನಾವು ನೋಡಿರ್ತೀವಿ, ಬೇರೆ ಬೇರೆ ಏನೇನೋ ಫೋಟೋ ಹಾಕ್ಕೊಂಡಿರ್ತೀವಿ. ಅಂದರೆ ನಮಗೆ ಯಾರೋ ಇನ್ಸ್ಪಿರೇಷನ್, ದೇವರು ಅಥವಾ ಇನ್ನೊಂದು ಹೀರೋ ಅಥವಾ ಇನ್ನೊಂದು ಯಾವುದೋ, ಅದು ಹಾಕೊಳೋದು ತಪ್ಪಲ್ಲ. ಆದರೆ ಅಲ್ಲಿ ದೇವರ ಫೋಟೋ ಜೊತೆಗೆ ನಿಮ್ಮ ಫೋಟೋ ಕೂಡ ಇತ್ತು. ಸೊ ವಿನಯ್ ಅವರು ನಿಮ್ಮನ್ನು ಆ ಸ್ಥಾನದಲ್ಲಿ ನೋಡ್ತಾರೆ. ಆ ಸ್ಥಾನಕ್ಕೆ ವಿನಯ್ ಅವ್ರ ಬಗ್ಗೆ ನಿಮ್ಮ ಒಂದೆರಡು, ಅಂದರೆ ಯಾವ ಥರ ನೀವು ಪ್ರಭಾವ ಬೀರಿದ್ರಿ ಅವ್ರ ಮೇಲೆ? ಆ ಥರ ಏನಂದರೆ, ಈಗ ಮಕ್ಕಳುಗಳು ಹೆಚ್ಚು ನೋಡಿ ಕಲಿಯೋದು ಹೆಚ್ಚಿಗೆ ಇರುತ್ತೆ. ಸೊ ನಾವೇನು ಮಾಡ್ತಿರ್ತೀವಿ ಅದನ್ನು ಅವ್ರು ಅನುಸರಿಸ್ತಾರೆ. ನಾವು ಮಾಡೋದೊಂದು ಹೇಳೋದೊಂದು ಆದರೆ ಮಕ್ಕಳುಗಳ ಮೇಲೆ ಅದು ಕೆಟ್ಟ ಪರಿಣಾಮ ಆಗುತ್ತೆ. ಅವರೇ ಏನೋ ಒಂದು ಮಾಡ್ತಾರೆ, ನಮಗೇನೇನೋ ಒಂದು ಹೇಳ್ತಾರೆ ಅಂತ. ಇಲ್ಲೇನಾಗಿತ್ತು ಅಂದರೆ, ನಾನೇನು ಮಾಡ್ತಾಯಿದ್ದೀನಿ ಅದು ಅವನ ಆಸಕ್ತಿ ಹುಟ್ಟುತ್ತಾ ಇತ್ತು. ಸೊ ಸ್ವಾಭಾವಿಕವಾಗಿ ಏನಾಗುತ್ತೆ ಅಂದರೆ, ನಾನು ಮಾಡ್ತಾ ಇದ್ದಿದ್ದನ್ನು ಅವನಿಗೆ ಅದು ಆಸಕ್ತಿ ಆಗಿ ಅವನು ಅದನ್ನು ಮಾಡೋದಕ್ಕೆ ಶುರು ಮಾಡಿದಾಗ, ಅವನ ಥರದವರೇ ಇನ್ನಷ್ಟು ಜನ ಮಾಡ್ತಿದ್ದಾರೆ ಅಂತ ಅನ್ನಿಸ್ದಾಗ, ಸಹಜವಾಗಿ ಬೇರೆಯವ್ರಿಗೆ ನನ್ನ ಮೇಲೆ ಒಂದು ಶ್ರದ್ಧೆ ಇದೆ ಅಂದಾಗ ಇವನಿಗೆ ಸಹಜವಾಗಿ ಬರುತ್ತೆ. ಈಗ ಅವನ ಮಾತಾಡುವಾಗ ಅದನ್ನೇ ಹೇಳಿದರು, ಎಷ್ಟೊಂದು ಜನ ಶಿಷ್ಯರಿದ್ದಾರೆ, ಆ ಶಿಷ್ಯರಲ್ಲಿ ನಾನು ಅವ್ರ ಅಣ್ಣನ ಮಗನ ನನಗೊಂದು ಹೆಮ್ಮೆ ಅಂತ. ಸೊ ಅದು ಸ್ವಾಭಾವಿಕ ಬರುತ್ತೆ. ಅದೇ ಕ್ಷೇತ್ರದಲ್ಲಿದ್ದಾಗ ಅದು ನೋಡಿ ಕಲ್ತಿರೋದ್ರಿಂದ ಅವ್ರು ಸ್ವಾಭಾವಿಕವಾಗಿ ಅದು ಬಂದಿದೆ. ಸೊ ಹಾಗಾಗಿ ಮತ್ತು ಯೋಗಕ್ಕೆ ಈಗ ನಾನೇ ಅವ್ರಿಗೆ ಚಿಕ್ಕ ಹುಡುಗ ಇದ್ದಾಗಿನಿಂದನೂ ಶಾಖೆಗೆಲ್ಲ ಕರ್ಕೊಂಡೋಗಿ ಅಲ್ಲಿ ಯೋಗಾಸನಗಳು, ಸೂರ್ಯ ನಮಸ್ಕಾರ ಇದೆಲ್ಲ ಮಾಡಿಸ್ತಾ ಇದ್ದಿದ್ದು. ಅದು ಇರುತ್ತಲ್ಲ, ಉಳಿದು ಇಡೀ ಊರಿನವ್ರಿಗೆಲ್ಲರಿಗೂ ಗುರು ಅಂತಿದ್ದಾಗ ನನಗೂ ಅದು ಗುರು ಅಂತಂದ್ರೆ ಅದು ಇನ್ನೂ ಒಂದು ಸ್ವಲ್ಪ ಹೆಚ್ಚು ತೂಕ ಬರುತ್ತೆ. ಹಾಗೆ ಅವ್ರಿಗೆ ಅದೊಂದು ಶ್ರದ್ಧೆ, ಅದೊಂದು ಭಾವನೆ, ಅದು ಭಾವನೆ. ಸೊ ವಿನಯ್ ಅವರ ಹೆಸರಲ್ಲೇ ವಿನಯ ಇದೆ. ಅದೊಂದು ನಮ್ಮ ಪ್ರಭಾವ ಅವ್ರಿಗೆ ಬಿದ್ದು ಅದು ಮಾಡ್ತಾರೆ ಅಂತಾದರೆ
ಬಹಳ ಸಂತೋಷ ಸಂಗತಿ. ಈಗ ಅನೇಕ ಸಲ ಏನಾಗುತ್ತೆ ಅಂದರೆ ಈ ದೀಪದ ಬುಡ ಕತ್ತಲು ಅಂತಾರೆ. ಮಳೆ ನೀರಿದೆಯಲ್ಲ ಅದು ಮರದ ಕೆಳಗಡೆ ಬೀಳೋದೇ ಇಲ್ಲ ಅಂತಾರೆ, ಮತ್ತು ಮರದ ಕೆಳಗಡೆ ಯಾವ ಗಿಡನೂ ಹುಟ್ಟೋದೇ ಇಲ್ಲ ಅಂತ ಹೇಳ್ತಾರೆ. ಈ ಥರದ ಘಟನೆಗಳು ಅದಕ್ಕೆ ಅಪವಾದದ ರೀತಿಯಲ್ಲಿ ಇರ್ತವೆ ಅನೇಕ ಸಲ. ಮಾಸ್ಟರ್ ಮಗ ಮಾಸ್ಟರ್ ಆಗಲ್ಲ, ಡಾಕ್ಟರ್ ಮಗ ಡಾಕ್ಟರ್ ಆಗಲ್ಲ, ಈ ಥರದ್ದು ಅನೇಕ ಸಲ ಇರ್ತವೆ. ಯಾಕೆಂದರೆ ಅಲ್ಲಿ ಆ ಮನೆಯವರುಗಳ ಮೇಲೆ ಅವರ ಕಾರ್ಯದ ಉತ್ತಮ ಪರಿಣಾಮಕ್ಕಿಂತ ಪ್ರಭಾವಕ್ಕಿಂತ ನೆಗೆಟಿವ್ ಆಗಿ ಅದು ಬಿಂಬ ಆಗಿರುತ್ತೆ ಅನೇಕ ಸಲ. ಅದಕ್ಕೆ ಅಯ್ಯೋ ನಾನು ಡಾಕ್ಟರ್ ಆಗೋದು ಬೇಡಪ್ಪ, ನಮ್ಮಪ್ಪ ಹೀಗೆ, ಅಯ್ಯೋ ನಾನು ಮಾಸ್ಟರ್ ಆಗೋದು ಬೇಡಪ್ಪ, ನಮ್ಮಪ್ಪ ಯಾರಿಗೂ ಎಲ್ರಿಗೂ ಹೊಡಿತಾನೇ ಇರ್ತಾರೆ, ಎಲ್ಲ ಬೈತಾನೇ ಇರ್ತಾರೆ ಅಪ್ಪನಿಗೆ. ಈ ಥರದ್ದು ಕೇಳಿಸ್ಕೊಂಡ್ಬಿಟ್ಟು ಅದು ಆಗೋದು ಬೇಡ ಅಂತ ನಿಶ್ಚಯ ಮಾಡ್ತಾರೆ. ಹೌದು. ಯಾವಾಗ ನಮ್ಮ ಕಾರ್ಯ ಸಮಾಜದ ಮೇಲೆ ಉತ್ತಮ ಪರಿಣಾಮ ಆಗಿ ಅವ್ರಿಗೆ ಅದರಿಂದ ಒಂದು ಒಳ್ಳೆ ಸ್ಥಾನಮಾನ ಸಿಕ್ಕುತ್ತೆ ಅನ್ನೋದು ಅರಿವಿಗೆ ಬಂದರೆ ಅವಾಗ ಅದನ್ನು ಪಾಲನೆ ಮಾಡೇ ಮಾಡ್ತಾರೆ ಎಲ್ಲರೂ ಕೂಡ. ಸೊ ಹಾಗೆ ಇದು ಒಂದು ಒಳ್ಳೆ ಉತ್ತಮ ಪರಿಣಾಮ ಆಗಿ ಅವರು ಅದನ್ನು ಪಾಲನೆ ಮಾಡ್ತಾರೆ. ಒಳ್ಳೆ ಸಂಗತಿ ಅಲ್ವಾ ಅದು, ಸಂಗತಿ. ಮತ್ತೆ ಒಳ್ಳೆ ಕಾರ್ಯ ಕೂಡ. ಈಗ ಬೆಳವಾಡಿಯಲ್ಲಿ ಈ ಒಂದು ಏನು ನಾವು ಯೋಗಕ್ಷೇಮ ಧಾಮದಲ್ಲಿದ್ದೀವಿ, ಇಲ್ಲಿ ಬೆಳವಾಡಿಲೇ ಯಾಕೆ ಮಾಡಬೇಕು ಅನ್ನೋದು ಕೆಲವು ಪ್ರಶ್ನೆ ಬರುತ್ತೆ. ನೀವು ಇಡೀ ನಿಮ್ಮ ವ್ಯಾಪ್ತಿ ಜಿಲ್ಲೆ ದೇಶದಾದ್ಯಂತ ಇತ್ತು, ಅದೇ ಬೆಳವಾಡಿಲೇ ಯಾಕೆ ಮಾಡಬೇಕು ಅಂತ ನಿಮ್ಮ ಒಂದೆರಡು ಅನಿಸಿಕೆಗಳು ಯಾಕೆ ಆಗುತ್ತೆ? ಪ್ರಾರಂಭದ ನನ್ನ ಆಲೋಚನೆಗಳು ವಾಸ್ತವವಾಗಿ ಬೆಳವಾಡಿ ಇರಲಿಲ್ಲ. ನಾನು ಬೆಂಗಳೂರಿನಲ್ಲಿ ಯೋಗಕ್ಷೇಮ ಸ್ಥಾಪನೆ ಮಾಡಿದ ನಂತರ ಬಹುಶಃ 2015-16 ಈ ಸಂದರ್ಭದಲ್ಲಿ ನಾನು ಸಾಕಷ್ಟು ಕಡೆ ಜಾಗ ಹುಡುಕಾಟ ಮಾಡಿದ್ದೀನಿ. ಈ ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ತಲೆನಲ್ಲಿತ್ತು. ಆದರೆ ಪ್ರಾಜೆಕ್ಟ್ ಹೇಗಿತ್ತು ಅಂದರೆ, ಈಗೇನು ನಾವು ಮಾಡಿದ್ದೀವಿ ದೇವಸ್ಥಾನ ಇದೆಲ್ಲ ಇತ್ತು, ಅದ್ರ ಸೂರ್ಯನ ದೇವಸ್ಥಾನ ಆ ಥರದ್ದಲ್ಲ. ಆದರೆ ಒಂದು 10 ಎಕರೆ ಜಾಗ ಇರಬೇಕು, ಅಲ್ಲಿ ಈ ಥರ ಯೋಗದ್ದು ಚಟುವಟಿಕೆ ಇರಬೇಕು, ಒಂದು ದೇವಸ್ಥಾನ ಇರಬೇಕು, ಒಂದು ಅನಾಥಾಶ್ರಮ ಇರಬೇಕು, ಒಂದು ವೃದ್ಧಾಶ್ರಮ ಇರಬೇಕು, ಒಂದಷ್ಟು ಕೃಷಿ ಇರಬೇಕು. ಯಾಕೆ ಇದೆಲ್ಲ ಇರಬೇಕು ಅಂತಂದರೆ, ವಯಸ್ಸಾದವರಿಗೆ ವೃದ್ಧರಿಗೆ ಮೊಮ್ಮಕ್ಕಳು ಅಂದರೆ ಇಷ್ಟ. ಸೊ ವೃದ್ಧನಿಗಲ್ಲಿ ಅವನು ವೃದ್ಧಾಶ್ರಮ ಇದೆ, ಅವನಿಗಲ್ಲೊಂದು ಆಸರೆ ಇದೆ, ಆದರೆ ಅವನು ಇನ್ನೇನೋ ಬೇಕಲ್ಲ ಒಂದು ಪ್ರೀತಿ, ಅದು ಮೊಮ್ಮಕ್ಕಳಿಂದ ಸಿಗಬೇಕು. ಸಣ್ಣ ಮಕ್ಕಳಿಗೆ ಅಜ್ಜ ಅಜ್ಜಿ ಕಂಡ್ರೆ ಇಷ್ಟ ಅಪ್ಪ ಅಮ್ಮಂಗಿಂತ, ಯಾಕೆಂದ್ರೆ ಅವ್ರ ಕತೆ ಹೇಳ್ತಾರೆ, ಪ್ರೀತಿ ತೋರಿಸ್ತಾರೆ. ಸೊ ಅನಾಥಾಶ್ರಮ ಇದ್ದಾಗ ಅಲ್ಲಿ ವೃದ್ಧಾಶ್ರಮ ಯಾಕಿರಬೇಕು ಅಂದರೆ ತಾತನ ಪ್ರೀತಿ ಸಿಗಬೇಕು. ಅದ್ರ ಜೊತೆಗೆ ಅವರಿಗೆ ದೇವಸ್ಥಾನವೂ ಇರಬೇಕು, ಅದೊಂದು ಆಧ್ಯಾತ್ಮಿಕ ಶ್ರದ್ಧಾ ಕೇಂದ್ರ. ಅದ್ರ ಜೊತೆಗೆ ನಿತ್ಯ ಶಾರೀರಿಕವಾದಂಥ ಒಂದು ಮಾನಸಿಕವಾದಂಥ ಸದೃಢತೆಗೆ ಯೋಗವೂ ಇರಬೇಕು. ಎಲ್ಲ ಇಲ್ಲಿದೆ. ಇದೆಲ್ಲದ್ರ ಜೊತೆಗೆ ಕೃಷಿ ಇರಬೇಕು, ಗೋಶಾಲೆ ಇರಬೇಕು. ಇದು ನನ್ನ ಕಾನ್ಸೆಪ್ಟ್ ಇತ್ತು. ಅದಕ್ಕೋಸ್ಕರ ನಾನು ಒಂದು 10 ಎಕರೆನಾದರೂ ಬೇಕು ಅಂತೇಳಿ ಇದೆಲ್ಲ ಕಲ್ಪನೆ ಇಟ್ಕೊಂಡು ಹುಡುಕಾಟವನ್ನು ಶುರು ಮಾಡಿದ್ದೆ. ಇದೆಲ್ಲ ನನ್ನ ಯೋಗ ಬಂಧುಗಳ ಜೊತೆ ಹೇಳ್ಕೊಳ್ತಿದ್ದೆ, ಹೀಗಿರಬೇಕು ನಮ್ಮ ಪ್ರಾಜೆಕ್ಟು ಅಂತೇಳಿ. ಅದಾದಮೇಲೆ ನಮ್ಮ ತಾಯಿಯವರಿಗೆ 2021 ಅವರಿಗೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಆ ಸಂದರ್ಭದಲ್ಲಿ ನಾನು ಇಲ್ಲಿ ಬರಬೇಕಾಯಿತು. ಇಲ್ಲಿ ನಾನು ಇರುವಂಥ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೆ, ನಾನು ಒಂದು 4 ದಿವಸ ಇದ್ದು ಆಮೇಲೆ ಹೋಗೋಣ. ಯಾಕೆ ನನ್ನ ಕ್ಲಾಸ್ ನಾನು ಯಾವತ್ತು ಏನು ಬಿಟ್ಟರು ನಾನು ಕ್ಲಾಸ್ ಬಿಡೋದಿಲ್ಲ, ಆ ಥರ ನನ್ನ ಕ್ಲಾಸ್ ನಾನು ಇರಬೇಕು ಅನ್ನೋ ಥರದ್ದು ಇದ್ದಿದ್ದು. ಸೊ ಹಾಗಾಗಿ ನಾನು ಹೊರಡ್ತೀನಿ ಅಂಥೇಳಿ ಹೇಳಿದಾಗ, ಇಲ್ಲ ನೀನು ಇಲ್ಲೇ ಇರಬೇಕು ಅಂತಂದರು. ನಾನು ಹೇಳಿದೆ, ಎಷ್ಟು ದಿವಸ ಇಲ್ಲಿರೋದು ನಾನು, ನೀನು ನನ್ನ ಜೊತೆಯಲ್ಲೇ ಇರಬೇಕು ಅಂತಂದರು. ಅಲ್ಲ ನಿಮ್ಮ ಜೊತೆ ನಾನು ಹೇಗಿರೋಕ್ಕಾಗತ್ತೆ ಅಂತಂದೆ. ನನ್ನ ಜೊತೆ ನೀನು ಇಲ್ಲೇ ಇರಬೇಕು, ನೀನು ಎಲ್ಲೂ ಹೋಗಂಗಿಲ್ಲ ಅಂದರು. ಅದು ವಾಸ್ತವವಾಗಿ ಬೇರೆ ಮಾತಿತ್ತದು. ಅದು ನನಗದು ಅನ್ವಯ, ನನಗೆ ಅರ್ಥ ಆಗ್ತಿತ್ತು. ಸರಿ, ಅದಾದಮೇಲೆ ಒಂದು 2 ತಿಂಗಳಷ್ಟೇ ಅವ್ರು ಕಾಲವಾಗ್ಬಿಟ್ರು. ಕಾಲವಾದಾಗ ನೀವು ಬೆಳಗ್ಗೆ ಎಲ್ಲ ನೋಡಿದ್ರಿ, ಅವ್ರದ್ದು ಗದ್ದಿಗೆಯಲ್ಲಿ ಮಾಡಿದ್ರು, ಅದು ನಿರ್ಮಾಣ ಮಾಡಿದೆ. ನಿರ್ಮಾಣ ಮಾಡಿದ ಮೇಲೆ ಅದು ನನ್ನ ಮನಸ್ಸಿಗೇನು ಬಂತು ಅಥವಾ ಬರ್ಸಿದ್ರೋ ಗೊತ್ತಿಲ್ಲ. ಅದಾದಮೇಲೆ ಬೇರೆ ಎಲ್ಲ ಯಾಕೆ ಮಾಡಬೇಕು, ಅವ್ರು ಹೇಳಿದಾರಲ್ವ, ಅಮ್ಮ ನೀನು ಇಲ್ಲೇ ಇರಬೇಕು, ನೀನು ಇಲ್ಲೇ ಇರಬೇಕು ಅಂತೇಳಿ, ಅದು ನನಗೆ ರೀಕಾಲ್ ಆಗೋಕ್ಕೆ ಶುರುವಾಯಿತು. ಅವ್ರು ಪದೇ ಪದೇ ಹೇಳ್ತಾ ಇದ್ರು, ಇಲ್ಲ ನೀನು ಇಲ್ಲೇ ಇರಬೇಕು ಅಂತೇಳಿ. ನೀನು ಇಲ್ಲೇ ಇರಬೇಕು ಅಂದ್ರೆ ಅರ್ಥ ನಾನು ಇಲ್ಲೇನೋ ಮಾಡಬೇಕು ಅಂತ. ಅದು ಅವರು ಆ ಜೀವ ಇದ್ದಾಗ ಹೇಳಿದಂಥ ಮಾತಾಗಿದ್ರೂ ಶಾಶ್ವತ ನೀನು ಇಲ್ಲಿದ್ದು ಏನೋ ಮಾಡಬೇಕು ಅನ್ನೋದು ಅವ್ರದ್ದು ಆಸೆ ಇದೆ ಅಂಥೇಳಿ. ಆಗ ಬೇರೆ ಯಾವುದೋ ಜಾಗ ಹುಡುಕಾಡಿ ಎಲ್ಲೋ ಮಾಡೋದಕ್ಕಿಂತ ಅದನ್ನು ಈ ಸ್ಥಳದಲ್ಲಿ ಮಾಡೋಣ ಅನ್ನೋದು ಒಂದು ಮನಸ್ಸಿಗೆ ಬಂದು ಅದು ಶುರು ಮಾಡಿದ್ದು. ಅದಕ್ಕಿಂತ ಮುಖ್ಯವಾಗಿ 4-6 ಜನಕ್ಕೆ ಇದು ಸಿಗಬೇಕು, ಈ ಯೋಗ ವಿದ್ಯೆ. ಅದು ನನ್ನೂರಾದರೂ ಆಗಲಿ ಬೇರೆ ಊರಾದರೆ ಎಲ್ಲ ಜನನೇ. ಆದರೆ ಈ ಸ್ಥಳದಲ್ಲೇ ಸಿಗೋದಕ್ಕೆ ಶುರು, ಇಲ್ಲಿಂದ ಪ್ರಾರಂಭ ಆಗಲಿ ಅಂತ ಅನ್ಸಿದ್ದು. ಇದು ಎಂಡ್ ಅಲ್ಲ, ಇದು ನಮ್ಮ ಕಲ್ಪನೆ ಇರೋದೇನೆಂದರೆ, ನಾನು ಬೆಳಗ್ಗೆ ಸೂರ್ಯ ದೇವಸ್ಥಾನದ ಬಗ್ಗೆ ಹೇಳುವಾಗ ಹೇಳಿದೆ, 12 ಭಾಸ್ಕರರು ಅಂತ, 12 ಜನ ಸೂರ್ಯರು ಅಂತ. ನಮ್ಮ ಕಲ್ಪನೆ ಇರೋದು 12 ಕಡೆ ದೇವಸ್ಥಾನ ಮಾಡಬೇಕು ಅಂತ. ವಿನಯ್ ಅವರು ಹೇಳಿ 12 ಭಾಸ್ಕರ ದೇವಸ್ಥಾನಗಳಾಗಬೇಕು, ಸಾಧ್ಯವಾದಷ್ಟು ಬೇರೆ ಬೇರೆ ರಾಜ್ಯದಲ್ಲಿ ಆಗಬೇಕು ಅಂತಿದೆ.
ಹರಾರ ಮಾದೇವ್ ಗುರುಜಿ ಅವರು ಬಂದಿದ್ದಲ್ಲ, ಅವ್ರು ಹೇಳಿದ್ದಾರೆ ಅವ್ರದ್ದೇ ಪಿತ್ರಾರ್ಜಿತ ಆಸ್ತಿ ಕಾಶಿಯಲ್ಲಿದೆ, ಅಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ. ನಮ್ಮ ಎಮ್.ಟೆಕ್ ಬಾಬು ಅವರು ಇದರಲ್ಲಿ ಹರಿದ್ವಾರ, ಅಲ್ಲಿ ಜಾಗ ಇದೆ, ಅಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ. ನನ್ನ ಒಬ್ಬ ಸ್ನೇಹಿತ ಉಜ್ಜಯಿನಿಯಲ್ಲಿದ್ದಾರೆ, ಅಂದರೆ ಅಲ್ಲೇನೇ ಹತ್ತಿರದಲ್ಲಿದ್ದಾರೆ ಅವರು. ಸೊ ಉಜ್ಜಯಿನಿಯಲ್ಲಿ ಒಂದು ಮಾಡೋಣ ಅಂತ ಹೇಳಿದ್ದಾರೆ. ಇಂದೋರ್ನಲ್ಲಿ ಅವರು ಯೋಗ ಟೀಚರೇ, ಇಂದೋರ್ನಲ್ಲಿ ಯೋಗ ಕ್ಲಾಸ್ ತಗೊಳ್ತಾರೆ, ಅವರು ಉಜ್ಜಯಿನಿಯಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಹೀಗೆ ಬೇರೆ ಬೇರೆ ಒಂದು ಅವಕಾಶವನ್ನು ಕೊಡ್ತಾರೆ, ಮುಂದೆ ಬರ್ತಿದ್ದಾರೆ. ಬಹುಶಃ ಹೇಗೆ ಜ್ಯೋತಿರ್ಲಿಂಗಗಳಿದಾವೆ, ಶಕ್ತಿಪೀಠಗಳಿದಾವೆ, Correct. ನಾಳೆ ಈ ತರ ಒಂದು ಕರೆಕ್ಟ್, ಯೋಗ ಇನ್ನು ಯಾವಾಗಲೂ ಅದು ಆಗುತ್ತೆ. ಆಗುತ್ತೆ. ಸೊ ಈ ಆಲೋಚನೆಗಳನ್ನು ಭಗವಂತನೇ ಕೊಡ್ತಾ ಇದ್ದಾನೆ ಅಂತ ನನಗೆ ಅನ್ಸುತ್ತೆ. ಅದು ಸುಮ್ಮನೆ ಏನು ಬರಲ್ಲ. ಸೊ ಅವ್ರು ಕೊಡ್ತಿದ್ದಾರೆ, ಮತ್ತು ಅವಕಾಶ ಕೊಟ್ಟು ಅದನ್ನ ಮಾಡಿಸ್ಕೊಳ್ತಾರೆ. ನಾನು ಮಾಡಬೇಕು ಅಂತಿಲ್ಲ ನೋಡಿ, ನಿಜ. ನಿಜ, ದೇವರಲ್ಲಿ ಗಂಟೆನೂ ಬರೆಸ್ತು ಅವ್ರು ಅದನ್ನ ಮಾಡಿಸ್ಕೊಳ್ತಾರೆ. ಈ ಇಡೀ ಪ್ರಾಜೆಕ್ಟ್ ಅಷ್ಟೇ ನಾವು ಮಾಡಿದೀವಿ ಅಂತ ಹೇಳೋದೇ ಇಲ್ಲ, ಯಾಕೆಂದ್ರೆ ಇದು ನಮ್ಮ ಕೈಲಿ ಆಗದಲ್ಲೇ ಇರೋ ಕೆಲಸ. ಅವ್ರು ಮಾಡಿಸ್ಕೊಂಡಿದ್ದಾರೆ, ಅವ್ರು ಮಾಡಿಸ್ಕೊಳ್ತಾರೆ. ಸೊ ಅದು ಪ್ರಾರಂಭ ಇಲ್ಲಿಂದ ಅಂತ ಅಷ್ಟೇನೆ. ಇದು ಲಾಸ್ಟ್ ಅಲ್ಲ, ಇದು ಪ್ರಾರಂಭ ಇಲ್ಲಿ. ಸೊ ನಾನು ಹುಟ್ಟೂರು ಮತ್ತೆ ವಿಶೇಷವಾದಂಥ ಊರು, ಇದು ಪುರಾಣ ಪ್ರಸಿದ್ಧವಾದ ಊರು, ಏಕಚಕ್ರ ನಗರ. ಏಕಚಕ್ರ ರಥದಲ್ಲಿ ರಥಾರೂಢನಾದಂಥ ಸೂರ್ಯ ಬಂದು ನೆಲೆಸಿದ್ದಾರೆ. ಸೊ ಎಲ್ಲ ಒಂದು ರೀತಿ ಕೋಬಾಡಗಳು, ಭಗವಂತನ ಇಚ್ಛೆ ಅಷ್ಟೇ. ಹೌದು. ಇನ್ನು ವಿನಯ್ ಅವರೇ, ನೀವು ಈಗ ಇವತ್ತು ನಾವು ಯೋಗಕ್ಷೇಮ ಧಾಮನ್ ನೋಡ್ತೀವಿ, ಇವತ್ತೊಂದು ಕಲರ್ಫುಲ್ ಆಗಿದೆ. ಸರ್ ಅವರ ಒಂದು ಸ್ಟ್ರಗಲಿಂಗ್ ಫೇಸ್, ಅವರು ಚೈಲ್ಡ್ಹುಡ್ಡಿಂದ ಇವತ್ತಿನವರೆಗೂ ಯಾವ ಪೊಲಿಟಿಕಲ್, ಎಕನಾಮಿಕ್, ಬಿಸ್ನೆಸ್ ಚಾಲೆಂಜಸ್ಸು, ಅದಾದಮೇಲೆ ಬೆಂಗಳೂರಲ್ಲಿ, ಅದಾದಮೇಲೆ ಅವ್ರ ಸ್ಪಿರಿಚುವಲ್ ಲೈಫ್ ಎಲ್ಲ ನೋಡಿದ್ವಿ. ನಿಮಗೆ ಆ್ಯಸ್ ಅ ಮನೆಯ ಸದಸ್ಯರಾಗಿ, ಕುಟುಂಬದ ಸದಸ್ಯರಾಗಿ, ನಿಮ್ಮ ಚಿಕ್ಕಪ್ಪ ಅವರು ತುಂಬ ಕ್ರಿಟಿಕಲ್ ಫೇಸಲ್ಲಿದ್ದಂಥ ಪರಿಸ್ಥಿತಿಗಳು ನೀವು ನೋಡಿದ್ದೀರಲ್ಲ, ಅದನ್ನ ಏನಾದ್ರು ಶೇರ್ ಮಾಡೋಕ್ಕೆ ಇಷ್ಟಪಡ್ತಾರೆ? ಅದರಿಂದ ಏನು ಕಲ್ತ್ರಿ? ಆ ಥರ ಸಿಚುವೇಶನ್ಸ್ ನಾನು ನೋಡಿರೋದು ತುಂಬ ಕಮ್ಮಿ, ಯಾಕಂದರೆ ಆ ಥರ ಸಿಚುವೇಶನ್ ಇದ್ದಾಗ ನಾನು ಇರಲಿಲ್ಲ. ಸೊ ಅವರು ಇಲ್ಲಿ ಕೊಕೊನಟ್ ಪೌಡರ್ ಫ್ಯಾಕ್ಟ್ರಿ ಎಲ್ಲ ಮಾಡಿದಾಗ, ಸೊ ಆ ಟೈಮ್ ನಾನು ಗುರುಕುಲದಲ್ಲಿದ್ದೆ. ಏನಾಗಿದೆ ನಿಮ್ಮದು ಎಜುಕೇಷನ್? ಅಂದರೆ ಏನು? ನಂದು ಡಿಗ್ರಿ ಆಗಿದೆ, ಬಿ ಕಾಮ್ ಆಗಿದೆ. ನೆಕ್ಸ್ಟ್ MSc ಪ್ಲಾನ್ ಇದೆ, ಯೋಗ MSc. ಓಕೆ, ಪ್ಲಾನ್. ಆ ಟೈಮಲ್ಲಿ ನೀವು ಗುರುಕುಲದಲ್ಲಿದ್ದೆ. ಸೊ ಹಾಗಾಗಿ ಆ ಸ್ಟ್ರಗಲ್ ಬಗ್ಗೆ ನನ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಈ ಸಾಧನಾಧಾಮ ಮಾಡುವಾಗ ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ. ನಿದ್ದೆ ಮಾಡ್ತಿರ್ಲಿಲ್ಲ, ನೈಟ್ ಇಲ್ಲ. ಸೊ ಎಲ್ಲರೂ ಪೇಮೆಂಟ್ಗೆ ಫೋನ್ ಮಾಡೋರು. ಸೊ ಈಗ ಸಡನ್ಲಿ ಟ್ರಸ್ಟ್ನಲ್ಲಿ ಅಷ್ಟು ಪೇಮೆಂಟ್ ಕೂಡ ಇರ್ತಿರ್ಲಿಲ್ಲ. ಆದರೂ ಅದೆಲ್ಲ ಒತ್ತಡ ಚಿಕ್ಕಪ್ಪನ ಮೇಲೆ ಇದ್ದಿದ್ದು, ಯಾಕಂದರೆ ಅವರು ಚೈರ್ ಪರ್ಸನ್ ಆಗಿರೋದ್ರಿಂದ ಎಲ್ಲ ಕಡೆ ಅವ್ರು ನಿಭಾಯಿಸ್ಬೇಕಾಗಿತ್ತು, ಎಲ್ಲ ಕಡೆನೂ ಓಡಾಡಬೇಕಿತ್ತು. ಆಮೇಲೆ ಅವರು ಕ್ಲಾಸಸ್ ಕೂಡ ತೊಗೊಳಕ್ಕಾಗಿಲ್ಲ, ಡೈಲಿ ಕ್ಲಾಸಸ್. ಈಗ ಸ್ಟೂಡೆಂಟ್ಸ್ಗೆ ಚಿಕ್ಕಪ್ಪನೇ ಕ್ಲಾಸ್ ತೊಗೋಬೇಕು, ಸೊ ಅದು ಮೇಯ್ನ್. ಅದರಿಂದ ಈಗ ನಮಗೆ ಚಿಕ್ಕಪ್ಪ ಕ್ಲಾಸ್ ತಗೊಳ್ದೇ ಇರೋದ್ರಿಂದ ಸ್ವಲ್ಪ ಸ್ಟೂಡೆಂಟ್ಸ್ ಕೂಡ ಕಮ್ಮಿ ಆದರು. ಅದು ಒಂಥರ ಲಾಸ್ ಥರನೇ ಹೇಳ್ಬೋದು. ಆಮೇಲೆ ಅವರು ಇನ್ನೊಂದು ಹೇಳ್ಬೇಕಂದ್ರೆ ನಿದ್ದೆ ತುಂಬ ಕಮ್ಮಿ ಆಗಿತ್ತು. ಅವರು ನೈಟ್ ಮಲಗೋದೇ 3 ಗಂಟೆ ಆಗಿರ್ತಿತ್ತು. ನಾವು ಟ್ರಸ್ಟ್ ಮೀಟಿಂಗ್ ಎಲ್ಲ ಹೋದಾಗ ಅವ್ರ ಕಣ್ಗಳನ್ನ ನೋಡಕ್ ಆಗ್ತಿರ್ಲಿಲ್ಲ, ತುಂಬಾ ಕೆಂಪಾಗಿರೋದು. ಯಾವಾಗಾರ ಅನ್ಸಿದ್ದೆ, ಯಾಕೆ ಚಿಕ್ಕಪ್ಪ ಇಷ್ಟೊಂದು ರಿಸ್ಕ್ ತಗೊಂಡು ಏನಕ್ಕೆ ಮಾಡ್ತಾ, ಅಂದ್ರೆ ಅವ್ರು ಏನೋ ಮಾಡ್ಬೇಕು, ಅವ್ರಿಗೆ ನಾನು ಬಲವಾಗಿ ನಿಲ್ಬೇಕಂತ ಅನ್ಸಿದೆ. ಯಾಕಂದ್ರೆ ನಾವು ಬಲವಾಗಿ, ಈಗ ನನ್ಗೊಬ್ಬಂಗೆ ಅಂತಲ್ಲ, ನಮ್ಗೆ ಇಡೀ ನಮ್ಮ ಟ್ರಸ್ಟ್ ನಲ್ಲಿರೋ ಎಲ್ಲ ಶಿಷ್ಯಂದ್ರು, ಸದಸ್ಯರು, ಎಲ್ರಿಗೂ ಅದೊಂದೇ ಈ ಭಾವನೆ ಎಲ್ರಿಗೂ ಇದೆ. ನಾನೊಬ್ಬ ಅಂತ ಹೇಳಕ್ ಇಷ್ಟಪಡಲ್ಲ, ಎಲ್ರೂ ಅಷ್ಟೇ ಅದೇ ಭಾವನೆಯಿಂದನೇ ಇದ್ದಾರೆ. ತುಂಬಾ ಜನ ಇದ್ದಾರೆ ಆ ಥರ, ಇವತ್ತಿಗೂ ನಿಂತಿದ್ದಾರೆ ಚಿಕ್ಕಪ್ಪಂಗೆ ಬೆನ್ನೆಲುಬಾಗಿ. ನಾವೆಲ್ಲರೂ ನಿಂತಿದ್ದೀವಿ. ಸೊ ಅವ್ರು ಏನೇ ಕಾರ್ಯಗಳು ಮಾಡಿದ್ರು ನಾವು ಯಾವಾಗ್ಲೂ ಅವ್ರ ಜೊತೆ ಹೀಗೆ ಇರ್ತೀವಿ, ಬೆನ್ನೆಲುಬಾಗಿ. ಸೊ ಯಂಗ್ 20s ಅಲ್ಲಿ ಇದ್ದಾರೆ, ನಾವೆಲ್ಲ ಒಂದೇ ಏಜ್. ಸೊ ಯೂಶಲಿ ಈ ಏಜ್ ಗ್ರೂಪಲ್ಲಿ ಲೆಟ್ ಮಿ ಎಕ್ಸ್ಪ್ಲೋರ್ ದ ಲೈಫ್ ಅಥವಾ ಸುತ್ತಾಡೋಣ ಇದೆಲ್ಲ ಯಾಕೆ, ಆಮೇಲೆ ಇದ್ದಿದ್ದೇ ಫ್ಯಾಮಿಲಿ ಲೈಫು, ಇದು ಆ ಜವಾಬ್ದಾರಿ. ಆ್ಯಸ್ ಅ ಯೂತ್ ನೀವು ಈ ಜವಾಬ್ದಾರಿ ತೆಕ್ಕೊಂಡಿದ್ದೀರಾ. ಯೂತ್ಸ್ಗಳಿಗೆ, ಇವತ್ತಿನ ಯೂತ್ಸ್ಗಳು ಯಾರು ಈ ಥರ ತುಡಿತಾ ಇರುತ್ತಲ್ಲ, ನಾನು ಏನೋ ಮಾಡಬೇಕು, ಇರೋ ವ್ಯವಸ್ಥೆ ನಾನು ಏನಾದರೂ ಮಾಡಬೇಕು ಅಂತ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಯೂತ್ಸ್ಗೆ ಈಗ 30ವರೆಗೂ ನಾವು ಏನಾದರೂ ಒಂದು ಮಾಡ್ತಾನೆ ಇರಬೇಕು, ಏನೇ ಆಗಲಿ. 30 ಮೇಲೆ ನಮಗೆ ವಿತೌಟ್ ಎಕ್ಸ್ಪೆಕ್ಟ್. 30 ಆದ್ಮೇಲೆ ನಾವು ಅದು ಏನಾದ್ರು ಅಚೀವ್ ಮಾಡ್ತೀವಿ, ಅದೆಲ್ಲ ನಮಗೆ ಹೇಳಕ್ಕೆ, ಅದು ಹೇಳ್ಬೋದಷ್ಟೇ ಬಾಯಲ್ಲಿ, ಬಟ್ ಮಾಡೋದಕ್ಕೆ ಅದು ಕಷ್ಟ ಆಗ್ಬೋದು ಮುಂದೆ 30 ಆದಮೇಲೆ. ಸೊ ನಮ್ದು ಈಗ ಯಂಗ್ ಜನ್ರೇಷನ್ ಏನಿದೆ, ಸೊ ನಾವು ಏನಾದರೂ ಆಗಲಿ, ಏನೇ ಒಂದು ಪ್ರತಿಯೊಂದು ಕೆಲಸನೇ ಆಗಲಿ, ನಾವು ಏನಾದರೂ ಅದನ್ನು ಬಲವಾಗಿ ಕೊಟ್ಟು ಓನಾಗಿ ಏನಾದ್ರು ಮಾಡ್ತೀವಿ ಅಂತ ಹೋದರೆ ಎಲ್ಲರೂ ಸಕ್ಸಸ್ ಆಗ್ತೀವಿ. ಸುಮ್ಮನೆ ಮನೇಲಿ ಕೂರ್ತೀವಿ, ಏನಾದ್ರು ಮಾಡೋಣ, ಅದು ಮಾಡೋಣ. ಸೊ ಆ ಥರ ಥಿಂಕ್ ಮಾಡೋದ್ರ ಬದಲು ಏನಾದರೂ ಒಂದು ಮಾಡೋಣ, ಆ ಥರ ಮಾಡಿದ್ರೆ ಪ್ರತಿಯೊಬ್ಬರು ಸಕ್ಸಸ್ ಆಗ್ತಾರೆ ಲೈಫಲ್ಲಿ. ಖಾಲಿ ಕೂರೋದು ಬೇಡ, ಪ್ರತಿಯೊಬ್ಬರು ಏನಾದರೂ ಒಂದು ಮಾಡಲಿ ಅಂತ ಹೇಳ್ತೆಗೆ. ನೀವು ನಾನು ನೋಡ್ತಾ ಇದ್ದೆ ಚಂದ್ರಶೇಖರ್ ಆಜಾದ್ ಅವರೆಲ್ಲ ನನ್ನ ಗುರುಗಳಿದ್ದ ಹಾಗೆ. ನಾನು ಗುರುಕುಲದಲ್ಲಿದ್ದಾಗ ಪ್ರತಿದಿನ
ಅಲ್ಲಿ ಕಥಾ ಸಾರ ಅಂತ ಆಗೋದು ಪ್ರತಿ ದಿನ ಅಂದ್ರೆ ಅದೊಂದು ಅವಧಿ ತರ ಆಗೋದು. ಈಗ ನಮ್ಗೆ ಏನ್ ಕ್ಲಾಸಸ್ ಇರುತ್ತೆ, ಸೊ ಅಲ್ಲಿ ದೇಶಭಕ್ತರ ಒಂದೊಂದು ಕ್ಲಾಸಸ್ ಆಗೋದು. ಸೊ ಆಗ ಶಿವಾಜಿ ಅವರು, ಭಗತ್ ಸಿಂಗ್ ಇರ್ಬೋದು, ಛತ್ರಪತಿ ಶಿವಾಜಿ, ಆಮೇಲೆ ಚಂದ್ರಶೇಖರ್ ಆಜಾದ್, ಸೊ ಇವ್ರದೆಲ್ಲ ಕಥೆಗಳನ್ನ ನಾನು ಕೇಳ್ತಾ ಇರ್ತಿದ್ದೆ. ಸೊ ನನ್ಗೆ ಅವರೆಲ್ಲ ಇನ್ಸ್ಪೈರ್. ಅವಾಗ ಆ ಕಾಲದಲ್ಲಿ ನಾವು ಟಿವಿ ಎಲ್ಲ ಅಷ್ಟು ನೋಡ್ತಿರ್ಲಿಲ್ಲ. ಇವಾಗೆಲ್ಲ ಫೋನ್ ಬಂದಿದೆ, ಇವಾಗೆಲ್ಲ ಹೀರೋಗಳ ಹೆಸರು, ಹೀರೋಗಳ ಸ್ಟೇಟಸ್ ಎಲ್ಲ ಹಾಕೋಬಹುದು. ಬಟ್ ನಮ್ಗೆಲ್ಲ ಅವಾಗ ಅವರೇ ಹೀರೋಗಳು. ಅವ್ರ ಕಥೆಗಳು ಕೇಳಿ ನಮ್ಗೆ ಕಥೆಗಳಿಗೆ ಇನ್ಸ್ಪೈರ್ ಆಗ್ತಿದ್ವಿ ನಾವು. ಸೊ ನಾನು ಗುರುಕುಲ ಬಿಟ್ಟು ಬಂದಾಗ ಅನ್ಸಿದ ಫೋಟೋಗಳು ಇವತ್ತು ಹಾಗೆ ಇದೆ. ಅವರೆಲ್ಲ ನನ್ಗೆ ಚೈಲ್ಡ್ಹುಡ್ ಫ್ಯಾನ್. ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದಾಗ ನಿಮಗೊಂದು ಮೋಟಿವೇಶನ್, ಪ್ರತಿಯೊಂದು ಮೋಟಿವೇಶನ್ ಛತ್ರಪತಿ ಅವರಿಂದನಾಗ್ಲಿ, ತುಂಬಾ ಎಲ್ಲರಿಂದ ನಾವು ಒಂದು ಕಲಿತೀವಿ. ಅವರ ಒಂದು ಸಾಹಸ ಕಥೆಗಳು ಅವೆಲ್ಲ ನಾವು ಇನ್ಸ್ಪೈರ್ ಆಗಿ ತಗೋತೀವಿ. ಸೋ ನೈಸ್. ಯೋಗಾಭ್ಯಾಸ ತುಂಬಾ ಜನ ಮಾಡ್ತಿದ್ದಾರೆ, ಯೋಗದ ಅಧ್ಯಯನ ಮಾಡ್ತಿಲ್ಲ, ಅದು ಸಮಸ್ಯೆ. ಆಸನ ಅಂತ ನಾವೇನ್ ಪ್ರಾಕ್ಟೀಸ್ ಮಾಡ್ತಿದ್ವಲ್ಲ ಅದು ಯೋಗ ಅಲ್ಲ. ಆ ಮೂಲ ಭಾರತೀಯ ತತ್ವ ಇಡೀ ಪ್ರಪಂಚನ ಹರಡುತ್ತೆ. 10 ವರ್ಷದ ನಂತರ ಇಡೀ ಜಗತ್ತಿನ ಬಿಸಿನೆಸ್ ಅಲ್ಲಿ 2ನೇ ಸ್ಥಾನಕ್ಕೆ ಬಂದು ನಿಲ್ಲುತ್ತೆ. ಸೊ ಆತರ ನನ್ಗೂ ಅವಾಗಿಂದ ಬರೆಯೋದಾಗ್ಲಿ ಓದೋದಾಗ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಕಲಿಯುವವನ ಮೇಲೆ ಪರಿಣಾಮ ಬೀರಬೇಕು ಅಂತಾದ್ರೆ ಕಲಿಸುವವನು ಅದರಲ್ಲಿ ಸಾಧಕನಾಗಿರ್ಬೇಕು. ಒಂದು ದಿನನೂ ಮಿಸ್ ಇಲ್ಲ. ಅವ್ರು ನೈಟ್ 3 ಗಂಟೆಗೆ ಮಲಗ್ಲಿ, 3:15 ಮಲಗ್ಲಿ, 4 ಗಂಟೆಗೆ ಕರೆಕ್ಟ್ ಹೇಳ್ತಾರೆ. ಯಾವ ಶಿಕ್ಷಣ ಪದ್ಧತಿಯಲ್ಲಿ, ಯಾವ ಶಿಷ್ಯ ಪರಂಪರೆಯಲ್ಲಿ ಕಲಿತಿದ್ದೀನಿ ಅನ್ನೋದು ಬಹಳ ಮುಖ್ಯ. ಈ ಯೋಗಧಾಮ ಕಂಪ್ಲೀಟ್ ಆಗೋವರೆಗೂ ನಾನು ಚಪ್ಪಲಿ ಹಾಕೋದೇ ಇಲ್ಲ ಅಂತ ದೃಢ ಸಂಕಲ್ಪ ಮಾಡುದು. ಹೊಗಳರು ಹಾಳಾಗಕ್ಕೆ, ತೆಗಳರು ಉದ್ಧಾರ ಆಗಕ್ಕೆ, ಯಾರಾದ್ರೂ ಏನಾದ್ರು ಅಂದ್ರೆ ಏನಾದ್ರೂ ನಮ್ಗೆ ಕಷ್ಟ ಆಗ್ತಿದ್ರೆ ಅವೆಲ್ಲ ನಮ್ಮ ಒಳ್ಳೇದಕ್ಕೆ ಆಗಿರುತ್ತೆ.